ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ನವರಾತ್ರಿ ಪ್ರಯುಕ್ತ ವಿಶೇಷ ಸಂಚಿಕೆ ಜೀವನಾಮೃತ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಅಧಿಕ ಮಾಸ ಮುಗಿತು, ನವರಾತ್ರಿ ಪ್ರಾರಂಭ ಆಗಿದೆ ನಿನ್ನೆಯಿಂದ. ಈ 10 ದಿನಗಳ ಕಾಲ ಇಡೀ ಬ್ರಹ್ಮಾಂಡದಲ್ಲೇ ಒಂದು ವಿಶೇಷವಾದಂಥ ಪರಿವರ್ತನೆ, ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ತಾರೆ, ಅದು ನಡೆಯುವಂಥ ಒಂದು ವಿಶೇಷ ದಿನಗಳು ಈ ನವರಾತ್ರಿ. ಶಿವನ ರಾತ್ರಿ ಶಿವರಾತ್ರಿ, ದುರ್ಗಿಯರ ರಾತ್ರಿ ನವರಾತ್ರಿ ಅಂತ ಹೇಳಿ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ 2 ರಾತ್ರಿಗಳು ಭಾಳ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಶಿವರಾತ್ರಿ ದಿವಸ ಶಿವನ ಆರಾಧನೆ ಮಾಡ್ತಾರೆ. ನವರಾತ್ರಿ 9 ರಾತ್ರಿಗಳಲ್ಲಿ ದೇವಿ ಆದಿಶಕ್ತಿ ಪರಾಶಕ್ತಿನ ವಿವಿಧ ಹೆಸರುಗಳಲ್ಲಿ ವಿವಿಧ ನಾಮಗಳಲ್ಲಿ ಆರಾಧನೆ ಮಾಡುವಂಥ ಒಂದು ವಿಶೇಷವಾದಂಥ ದಿವಸ ಈ ನವರಾತ್ರಿ. ಈ ನವರಾತ್ರಿ 10 ದಿನಗಳ ಕಾಲ ನಡೆಯುತ್ತೆ, ದಶಮಿ ಸೇರಿಸ್ಕೊಂಡಾಗ. ಆದರೆ ಇವತ್ತು ಭಾನುವಾರ ನವರಾತ್ರಿಯ 2ನೇ ದಿನ. ಈ ಭಾನುವಾರ ದಿವಸ ಯಾವ ದುರ್ಗಿಯರನ್ನು ನಾವು ಆರಾಧನೆ ಮಾಡಬೇಕು ಅನ್ನೋದು ಪ್ರಶ್ನೆ. ದಶಮಹಾಕಾಳಿಯರು ಅಂತ 10 ಮಹಾಕಾಳಿಯರಿದ್ದಾರೆ. ಭೈರವಿ, ಕಮಲಾದೇವಿ, ಧೂಮಾವತಿ, ಭುವನೇಶ್ವರಿ, ಚಿನ್ನಮಸ್ತಾದೇವಿ, ಷೋಡಶಿ, ಮಾತಂಗಿ, ಮತ್ತು ತಾರಾದೇವಿ, ಬಗಳಾಮುಖಿ, ಹೀಗೆ 10 ದಶಮಹಾಕಾಳಿಯರು, ತುಂಬ ಅಡ್ವಾನ್ಸ್ಡ್ ಲೆವೆಲ್ ಇರುವಂಥ ಮಹಾಕಾಳಿಯರು. ಅವರ ಕೈ ಕೆಳಗೆ ದುರ್ಗಿಯರು ಅಂತ ಬರ್ತಾರೆ. ದುರ್ಗಿಯರು ಆಯಾ ಸಮಯ ಸಂದರ್ಭ ತಕ್ಕಂಥ ಅವತಾರ ತಾಳದಂಥವರು. ಈ ನವರಾತ್ರಿಯಲ್ಲಿ 9 ದುರ್ಗಿಯರನ್ನು ಆರಾಧನೆ ಮಾಡ್ಕೊಂಡು ಬಂದಿರುವಂಥ ಸಂಪ್ರದಾಯ ನಮ್ಮ ಸನಾತನ ಧರ್ಮ. ಇವತ್ತು ನಾನು ನವರಾತ್ರಿಯನ್ನು ಆಚರಣೆ ಮಾಡೋದ್ರಿಂದ ಜ್ಯೋತಿಷ್ಯ ಶಾಸ್ತ್ರ ಏನು ಲಾಭ, ವಾಸ್ತುಶಾಸ್ತ್ರ ಮತ್ತು ಮೆಡಿಕಲ್ ಆಸ್ಟ್ರಾಲಜಿ ಮತ್ತು ನಮ್ಮ ಜೀವನದಲ್ಲಿ ಯಾವ ರೀತಿ ಆಚರಣೆ ಮಾಡೋದ ಬೆನಿಫಿಟ್ಸ್ ಆಗುತ್ತೆ ಅನ್ನೋದನ್ನು ನನ್ನ ಅನುಭವದ ಆಧಾರದ ಮೇಲೆ ಈ ನವರಾತ್ರಿಯ ವಿಶೇಷವಾದಂಥ ಸಂಚಿಕೆಯನ್ನು ನಿಮ್ಮೊಂದಿಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಶಕ್ತಿಗಳಲ್ಲಿ ನವಶಕ್ತಿಗಳು ಅಂತ ಹೇಳ್ತಾರೆ. ಒಂದು ಪರಾಶಕ್ತಿ ಅಂದರೆ ಮೂಲ ಎನರ್ಜಿ, ಮೂಲ ಆದಿಶಕ್ತಿ, ಅದಕ್ಕೆ ಪರಾಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಮಾತೃಕಾಶಕ್ತಿ, ತಾಯಿಯನ್ನು ಪ್ರೀತಿಯನ್ನು ತೋರಿಸುವಂಥ ಶಕ್ತಿ, ಮಾತೃಕಾಶಕ್ತಿ, ಆತ್ಮಶಕ್ತಿ, ಮಂತ್ರಶಕ್ತಿ, ದೈವಶಕ್ತಿ, ಮತ್ತು ವಿಶೇಷವಾಗಿ ಏನಂತಂದರೆ ಕುಂಡಲಿನಿ ಶಕ್ತಿ ಅಂತೇಳಿ ಇನ್ನೊಂದು ಶಕ್ತಿ. ಆದಿಶಕ್ತಿ ಅಂದರೆ ಪರಾಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಮಾತೃಕಾಶಕ್ತಿ, ದೈವಶಕ್ತಿ, ಆತ್ಮಶಕ್ತಿ, ಮಂತ್ರಶಕ್ತಿ, ಕುಂಡಲಿನಿ ಶಕ್ತಿ ಅಂತೇಳಿ ಈ 9 ಎನರ್ಜಿಗಳನ್ನು ಉಪಯೋಗಿಸ್ಕೊಂಡು ಆಯಾ ಸಮಯ ತಕ್ಕಂತೆ ದೇವಿ ಅವತಾರ ಮಾಡಿದ್ದಾಳೆ ಅಂತೇಳಿ ದಶಮಹಾಕಾಳಿ ವಿದ್ಯಾ ರಹಸ್ಯದಲ್ಲಿ ಹೇಳ್ತಾರೆ. ಇವತ್ತು ಭಾನುವಾರ ದಿವಸ ಶೂಲಿನಿ ದುರ್ಗಿಯನ್ನು ಆಚರಣೆ, ಪೂಜೆ, ಜಪ, ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ನವರಾತ್ರಿಯಲ್ಲಿ ನಿನ್ನೆ ನವರಾತ್ರಿ ಪ್ರಾರಂಭ ಉದ್ಘಾಟನೆ ಆಗಿದೆ, ಇನಾಗ್ರೇಟ್ ಆಗಿದೆ. ಆದರೆ 9 ದಿನಗಳಲ್ಲಿ 9 ದುರ್ಗಿಯನ್ನು 9 ವಿಧದಲ್ಲಿ ಧ್ಯಾನ, ಸ್ಮರಣೆ, ಜಪತಪ ಮಾಡೋದ್ರಿಂದ ಏನೆಲ್ಲ ಲಾಭ ಆಗುತ್ತೆ ಅನ್ನೋದನ್ನು ನಾವು ತಿಳಿಸ್ಕೊಡ್ತೀವಿ. ನಮ್ಮ ದಿನನಿತ್ಯ ಜೀವನದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಹಲವಾರು ಸಮಸ್ಯೆಗಳಿಂದ ನಾವು ನರಳ್ತಾ ಇರ್ತೀವಿ. ಗಂಡಂದು, ಹೆಂಡ್ತಿದು, ಮಕ್ಕಳದು, ಇಲ್ಲ ಅತ್ತೆ ಮಾವದು, ಇಲ್ಲ ಅಪ್ಪ ಅಮ್ಮಂದು, ಅಣ್ಣ ತಂಗಿರ್ದು, ಅಕ್ಕ ತಂಗಿರ್ದು, ಅಥವಾ ಆಫೀಸಲ್ಲಿ ಇನ್ಯಾವುದೋ ವ್ಯವಹಾರದಲ್ಲೆಲ್ಲ ನಾವು ಯಾವುದೋ ಒಂದು ಸಮಸ್ಯೆ ಸಿಕ್ಕಾಕೊಂಡು ನರಳ್ತಾ ಇರ್ತೀವಿ. ಆಯಾ ಸಮಸ್ಯೆ ತಕ್ಕಂತೆ ಆಯಾ ಅಧಿದೇವತೆಗಳನ್ನ ನಾವು ಧ್ಯಾನ ಜಪ ಮಾಡೋದ್ರಿಂದ ಆ ಸಮಸ್ಯೆಗಳಿಗೆ ನಿವಾರಣೆ ಮಾಡ್ಕೋಬೋದು ಅನ್ನೋದನ್ನು ಅಗಸ್ತ್ಯ ಋಷಿಗಳು ಈ ನವದುರ್ಗಿಯರ ಮೇಲೆ ಬಹಳಷ್ಟು ಪ್ರಾರ್ಥನೆ ಮೂಲಕ, ಶ್ಲೋಕಗಳ ಮೂಲಕ ವರ್ಣನೆ ಮಾಡಿದ್ದಾರೆ. 9 ದುರ್ಗಿಯರು ಯಾರ್ಯಾರು ಅಂತ. 9 ದಿನ 9 ದುರ್ಗಿಯರನ್ನು ಯಾಕೆ ಆರಾಧನೆ ಮಾಡಬೇಕು, ಅವರು ಯಾರ್ಯಾರು? ಮೊದಲನೇದು ವನದುರ್ಗ ಅಂತ ಹೇಳ್ತಾರೆ. ವನದುರ್ಗ, ಶೂಲಿನಿ ದುರ್ಗ, ಜಾತವೇದ ದುರ್ಗ, ಶಾಂತಾದುರ್ಗ, ಶಬರಿ ದುರ್ಗ, ಜ್ವಲದುರ್ಗ, ಲವಣದುರ್ಗ, ದೀಪದುರ್ಗ, ಅಸುರಿ ದುರ್ಗ ಅಂಥೇಳಿ 9 ದುರ್ಗಿಯರು. ಇದು ಎಷ್ಟೋ ಜನ ಕೇಳೇ ಇಲ್ಲ ಹೆಸರುಗಳನ್ನ. ನವರಾತ್ರಿ ಚಾಮುಂಡಿ ಪೂಜೆ ಮಾಡ್ತೀವಿ. ಚಾಮುಂಡಿ ಇನ್ನೊಂದು ಅವತಾರ, ಉಪ ಅವತಾರ.
ಚಾಮುಂಡಿಗಿಂತ ಮುಂಚೆ ದುರ್ಗಿಗಿಂತ ದಶಮಹಾಕಾಳಿಯರು. ಅದಕ್ಕೆ ದಶಮಹಾವಿದ್ಯೆಯಲ್ಲಿ ದಶಮಹಾಕಾಳಿಯರು ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಅವ್ರ ಕೆಳಗೆ ದುರ್ಗಿಯರು, ಅವ್ರ ಕೆಳಗೆ ಚಂಡಿ, ಚಾಮುಂಡಿ, ಈ ಥರ ದೇವತೆಗಳು ಬರ್ತಾರೆ ಅಂತ ಒಂದು ಹೈರಾರ್ಕಿ, ಒಂದು ಪರಂಪರೆ ಅಂತ ಹೇಳ್ಬೋದು. ನಾವು ಈ ಒಂದು ನವರಾತ್ರಿಯ ದಿವಸ ಮೊದಲನೇ ದುರ್ಗಾ ಯಾರಂದರೆ ಶೂಲಿನಿ ದುರ್ಗಾ ಅಂಥೇಳಿ. ಆ ಶೂಲಿನಿ ದುರ್ಗಾ ಯಾರು, ಹೇಗೆ ಅವತಾರ ಆಯಿತು, ಯಾತಕ್ಕೆ ಆರಾಧನೆ ಮಾಡಬೇಕು ಈ ಒಂದು ದಿವಸದಲ್ಲಿಂದ. ಭಾನುವಾರ ದಿವಸ ಶೂಲಿನಿ ದುರ್ಗಾ, ಇವತ್ತು ನೀವು ಸಂಜೆ, ಇವತ್ತು ರಾತ್ರಿ, ನವರಾತ್ರಿ ಇಲ್ಲಿ ಮೊದಲನೇ ದಿನ, ಇವತ್ತು ರಾತ್ರಿ ಇವತ್ತು ನಾನು ಹೇಳೋ ಮಂತ್ರನ ಮುದ್ರೆಯನ್ನು ಜಪ ಮಾಡಿದ್ದೆ ಆದರೆ ಭಾಳಷ್ಟು ಉಪಯೋಗ ಆಗುತ್ತೆ. ನಿಮ್ಮ ಜಾತಕದಲ್ಲಿ ಏನೆಲ್ಲ ಪರಿವರ್ತನೆ ಆಗುತ್ತೆ ಅಂತ ನಾನು ಮುಂದೆ ಹೋಗ್ತಾ ಹೇಳ್ತೀನಿ. ವೀಕ್ಷಕರು, ಇವತ್ತಿನ ಸಂಚಿಕೆ 1 ಗಂಟೆಗಳ ಕಾಲ ಬರ್ತದೆ. 9 ಗಂಟೆಗೆ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಗಡಿಬಿಡಿ ಬೇಕಾಗಿಲ್ಲ. ಒಂದು ಪೇಪರ್ ಪೆನ್ ತೊಗೊಂಡು ನಾ ಹೇಳೋ ವಿಷಯನೆಲ್ಲ ಬರ್ಕೊಂಡಿದ್ದೆ. ಆದರೆ ಬಹುಶಃ ಈ ಒಂದು ಕರೋನಾ ಅನ್ನೋ ಮಹಾಮಾರಿಯ ಒಂದು ಆರ್ಭಟದಲ್ಲಿ ಈ ದುರ್ಗಾಶಕ್ತಿ ಅದನ್ನು ಧ್ವಂಸ ಮಾಡಿ ನಿಮ್ಮ ದೇಹ, ಮನಸ್ಸು, ಆತ್ಮದಲ್ಲಿ ಸುಖ ಸಂತೋಷ ಕೊಡ್ಬೋದು ಅನ್ನೋ ಒಂದು ಅಚಲವಾದ ನಂಬಿಕೆ ನನ್ನಲ್ಲಿದೆ. ಆದ್ದರಿಂದ ಈ 9 ದುರ್ಗಿಯಲ್ಲಿ ಮೊದಲನೇ ದುರ್ಗಿ ಶೂಲಿನಿ ದುರ್ಗಾ ಅಂತೇಳಿ. ಶೂಲಿನಿ ದುರ್ಗ ಹೇಗಾಯಿತು, ಯಾಕೆ ಹೆಸರು ಬಂತು ಅಂತಂದರೆ, ಅದಕ್ಕಿಂತ ಮುಂಚೆ ದುರ್ಗಾ ಅಂದರೆ ಏನು, ಯಾಕೆ ದುರ್ಗಾ ಅಂತ ಕರೀತಾರೆ. ದುರ್ಗಾಸುರ ಅಂತ ಒಬ್ಬ ರಾಕ್ಷಸ ಇದ್ದಂತೆ ಆಗಿನ ಕಾಲದಲ್ಲಿ. ಆ ದುರ್ಗಾಸುರ ಎಲ್ಲರಿಗೂ ದುಃಖವನ್ನು ಕೊಡ್ತಾ ಇದ್ದಂತೆ, ಹಿಂಸೆ ಮಾಡ್ತಿದ್ದಂತೆ. ಯಾವಾಗಲೂ ಸುಮ್ಮನೆ ಚೆನ್ನಾಗಿರೋರಿಗೂ ತೊಂದರೆ ಕೊಡ್ತಿದ್ದ, ಜಪತಪ ಮಾಡೋರಿಗೆ ತೊಂದರೆ ಕೊಡ್ತಿದ್ದ, ಯಜ್ಞ ಯಾಗಾದಿಗಳನ್ನು ಮಾಡೋರಿಗೆ ತೊಂದರೆ ಕೊಡ್ತಿದ್ದ. ಆ ದುರ್ಗಾಸುರ ಎಲ್ರಿಗೂ ದುಃಖ ಕೊಡ್ತಿರೋದು ನೋಡಿ ದೇವತೆಗಳು ಹೋಗಿ ಪ್ರಾರ್ಥನೆ ಮಾಡಿಕೊಂಡ್ರಂತೆ ಶಿವನಲ್ಲಿ. ನೋಡಿ, ಒಬ್ಬ ರಾಕ್ಷಸ ನಿನ್ನ ವರದಿಂದ ಅವನು ಆರ್ಭಟ ಮಾಡ್ತಾ ಇದ್ದಾನೆ ಭೂಲೋಕದಲ್ಲಿ, ಅವನು ಹೇಗೆ ಸಂಹಾರ ಮಾಡೋದು. ಕೊನೆಗೆ ಗಂಡ ಕೊಟ್ಟಿದ್ದ ವರಕ್ಕೆ ಪಾರ್ವತಿ ಏನು ಮಾಡ್ತಾಳೆ, ತನ್ನೊಂದು ಅವತಾರ ತಾಳ್ತಾಳೆ. ಆ ಒಂದು ಅವತಾರ ತಾಳಿ ಅವನ ಸಂಹಾರ ಮಾಡ್ತಾಳೆ. ದುರ್ಗಾಸುರನ ಸಂಹಾರ ಮಾಡೋದಕ್ಕೆ ಅವಳಿಗೆ ದುರ್ಗಾದೇವಿ ಅಂತ ಹೆಸರು ಬಂತು. ಅದೇ ಮೂಲ ಅವತಾರ ಅಂತ ದುರ್ಗಾ ಸಂಹಿತೆಯಲ್ಲಿ ಹೇಳ್ತಾರೆ. ದುರ್ಗಾಸುರನನ್ನು ಒಬ್ಬ ರಾಕ್ಷಸ, ಒಬ್ಬ ರಾಕ್ಷಸನನ್ನು, ರೌಡಿಯನ್ನು ಕೊಂದಿದ್ದಕ್ಕೆ ಅವಳಿಗೆ ದುರ್ಗಾದೇವಿ ಅಂತ ಬಂತು. ಅದೇ ದುರ್ಗಿ 9 ಅವತಾರಗಳನ್ನು ತಾಳ್ತಾಳಂತೆ, ನವದುರ್ಗಾ ಅಂಥೇಳಿ. ಅದರಲ್ಲಿ ಶೂಲಿನಿ ದುರ್ಗಾ ಅಂಥೇಳಿ. ಶೂಲಿನಿ ದುರ್ಗಾ ಅಂತಂದರೆ, ಒಮ್ಮೆ ತ್ರಿಪುರಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಆ ತ್ರಿಪುರಾಸುರ ದೇವತೆಗಳಿಗೂ ಮತ್ತು ಭೂಲೋಕದ ವಾಸಿಗಳಿಗೆ ಭಾಳಷ್ಟು ಹಿಂಸೆ ಕೊಡ್ತಿರ್ತಾನೆ. ನಾನೇ ದೇವರು ಅಂತ ಪೂಜೆ ಮಾಡಿ, ತ್ರಿಪುರಾಸನೇ ದೇವರು, ನನಗೆ ಆರತಿ ಮಾಡಿ, ನನಗೆ ಪೂಜೆ ಮಾಡಿ, ನನಗೆ ಎಲ್ಲ ದೇವಾಲಯ ಕಟ್ಟಿ ನಿಂತಿರ್ತಾನೆ. ಅಂಥ ರಾಕ್ಷಸ, ಅಂಥ ಮಹಾನ್ ರೌಡಿಯನ್ನು ಯಾರ ಕೈಲೂ ಸಾಯಿಸೋಕ್ಕಾಗ್ತಿರ್ಲಿಲ್ಲ. ಒಮ್ಮೆ ಶಿವ ಈ ತ್ರಿಪುರಾಸುರನ್ನು ಸಾಯಿಸಬೇಕು ಅಂತೇಳಿ ಡಿಸೈಡ್ ಮಾಡಿ ಅವನ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ತ್ರಿಪುರಾಸುರನ್ನು ಸಾಯಿಸಬೇಕು ಅಂತೇಳಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ತ್ರಿಪುರಾಸುರನ್ನು ಸಾಯಿಸೋಕ್ಕೆ ಆಗ್ತಾ ಇರಲಿಲ್ಲ. ಅವಾಗೇನು ಮಾಡ್ತಾನೆ, ಏನು ಮಾಡೋದು ಇವನ ರಾಕ್ಷಸನ ಸಂಹಾರ ಮಾಡಲಿಕ್ಕೆ ಅಂದಾಗ ಪಾರ್ವತಿ ಯೋಚನೆ ಮಾಡ್ತಾಳೆ, ಅಯ್ಯೋ ನನ್ನ ಗಂಡ ಆ ತ್ರಿಪುರಾಸುರನ್ನು ಕೊಲ್ಲಕ್ಕಾಗ್ತಿಲ್ವ ಅಂತೇಳಿ ನನ್ನ ಗಂಡ ಜೊತೆ ನಾನು ಸ್ವಲ್ಪ ಕೈ ಜೋಡಿಸಿದ್ರೆ, ಸಪೋರ್ಟ್ ಕೊಟ್ಟರೆ ಆವಾಗ ತ್ರಿಪುರಾಸುರನ್ನು ಕೊಲ್ಬೋದು ಅಂತ ಹೇಳಿಬಿಟ್ಟು ಏನು ಮಾಡ್ತಾಳೆ, ಆ ಶಿವನ ತ್ರಿಶೂಲ ಇದೆಯಲ್ಲ, ಶೂಲ, ಆ ಶೂಲಕ್ಕೆ ಹೋಗಿ ತಾನು ಸೇರ್ಕೊಂಡ್ಬಿಡ್ತಾಳೆ. ಆಗ ಆ ಶೂಲಕ್ಕೆ ಹೋಗಿ ಸೇರಿಕೊಂಡಾಗ ಯಾರು, ಪಾರ್ವತಿ, ಶಿವ ತ್ರಿಪುರಾಸುರನ ಕೊಂದಕ್ಕೆ ಸಾಧ್ಯ ಆಗತ್ತೆ. ಅದರಿಂದ ಶಿವನ ಶೂಲದಲ್ಲಿ ಸೇರಿದಂತಕ್ಕೆ ಅವಳಿಗೆ ಶೂಲಿನಿ ದುರ್ಗಾ ಅಂದ್ರೇನು, ದುಃಖವನ್ನು ಕೊಡುವಂಥ ವ್ಯಕ್ತಿನ ನಾಶ ಮಾಡಿದವಂಥವನು, ರೌಡಿಗಳನ್ನು, ಕೆಟ್ಟ ಮನುಷ್ಯನನ್ನು ಸಂಹಾರ ಮಾಡಿಕೊಳ್ಳೋ ದುರ್ಗಾ ಅಂತ ಬಂತು. ಆದ್ದರಿಂದ ಆ ಶೂಲದಲ್ಲಿ ಹೋಗಿ ಸೇರಿಕೊಂಡು ಶಿವ ಆ ಶೂಲದನ್ನು ತೆಗೆದು ತ್ರಿಪುರಾಸುರನಿಗೆ ತಿವಿದಾಗ ಸತ್ತೋಗ್ತಾನೆ ಅನ್ನೋ ಒಂದು ನವದುರ್ಗೆಯಲ್ಲಿ ದುರ್ಗಾ ಸಂಹಿತೆಯಲ್ಲಿ ಬರುತ್ತೆ. ಆದ್ದರಿಂದ ಶಿವನ ಶೂಲದಲ್ಲಿ ಸೇರಿದ ಅವಳಿಗೆ ಶೂಲಿನಿ ದುರ್ಗಾ ಅಂತ ಕರೀತಾರೆ. ಇದು ಈ ಮೊದಲನೇ ದಿನದ ದುರ್ಗಿಯ ಒಂದು ಅವತಾರ ಹಿನ್ನೆಲೆ, ಒಂದು ಚಿಕ್ಕ ಕಥೆಯಲ್ಲಿ ಹೇಳಿದ್ದೀನಿ. ನವರಾತ್ರಿ ಅಂದರೆ 9 ರಾತ್ರಿಗಳಲ್ಲಿ ಒಬ್ಬ ಮನುಷ್ಯನ ನವ ಅಂಗಾಂಗಗಳು, 9 ಅಂಗಗಳನ್ನು ಶುದ್ಧೀಕರಣ ಮಾಡುವಂಥದ್ದು. ಈ ಶೂಲಿನಿ ದುರ್ಗಿಯನ್ನು ಆರಾಧನೆ ಮಾಡೋದ್ರಿಂದ ನಮ್ಮ ಜಾತಕದಲ್ಲಿ ಸೂರ್ಯಗ್ರಹಕ್ಕೆ ಶಾಂತಿ ಆಗುತ್ತೆ. ಸೂರ್ಯನ ಮನೆ ಯಾವುದು, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಿಂಹರಾಶಿ ಸೂರ್ಯನಿಗೆ ಸ್ವಂತ ಮನೆ. ಸೂರ್ಯ ವಾಸ ಮಾಡೋ ಜಾಗ ಸಿಂಹರಾಶಿ ಅಂತ ಹೇಳ್ತಾರೆ. ಆ ಸಿಂಹರಾಶಿಯಲ್ಲಿ ಯಾರ್ಯಾರು ಹುಟ್ಟಿರ್ತಾರೋ, ಸಿಂಹ ಲಗ್ನ ಆಗಿರ್ಬೋದು ಅಥವಾ ಸಿಂಹ ರಾಶಿಯಲ್ಲಿ ಹುಟ್ಟಿರ್ಬೋದು, ಅಂಥವರು ಶೂಲಿನಿ ದುರ್ಗಿಯನ್ನು ಯಾವಾಗಲೂ ಜಪ ಮಾಡಬೇಕು ಅಂತ ಹೇಳ್ತಾರೆ. ಯಾತಕ್ಕೆ ಅಂತಂದರೆ, ನಮ್ಮ ಜಾತಕದಲ್ಲಿ ಈ ಅಸುರರು ಅಂದರೆ ರಾಕ್ಷಸರು, ರೌಡಿಗಳು ಕೆಲಸದಲ್ಲಿ ಬರ್ಬೋದು, ಬಿಸ್ನೆಸ್ಸಲ್ಲಿ ಬರ್ಬೋದು, ರೌಡಿಸಮ್ಮು
ಯಾವುದ್ಯಾವುದೋ ರೂಪದಲ್ಲಿ ನಮ್ಮನ್ನು ಹಿಂಸೆ ಕೊಡುವಂಥ ಜನಗಳು ಇರ್ತಾರೆ ಜಗತ್ತಿನಲ್ಲಿ. ಅಂಥವ್ರನ್ನ ಸಾಯಿಸಬೇಕು. ಅಂಥವ್ರನ್ನ ಸಾಯಿಸೋದಕ್ಕಿಂತ ಹೆಚ್ಚಾಗಿ ಅವ್ರನ್ನ ನಮ್ಮ ಜಾತಕದಿಂದ ತೆಗೆದುಹಾಕಬೇಕು ಅಂತಂದರೆ ನಿರಂತರ ಶೂಲಿನಿ ದುರ್ಗಿಯನ್ನು ನವರಾತ್ರಿ ಮೊದಲನೇ ದಿವಸ ಜಪ ಮಾಡೋದ್ರಿಂದ ಸೂರ್ಯಗ್ರಹಕ್ಕೆ ಶಾಂತಿಯಾಗತ್ತೆ ಅಂತ ಹೇಳ್ತಾರೆ. ಅಂದರೆ ನಾನು ಈ ಎಪಿಸೋಡನ್ನು ಹೇಳ್ತಾ ಇದ್ದೀನಿ, 9 ದುರ್ಗಿಯರನ್ನು 9 ಗ್ರಹಕ್ಕೆ ನಾನು ಹೋಲಿಸ್ಕೊಂಡು ಬರ್ತಾ ಇದ್ದೀನಿ. ಮೊದಲನೇ ಗ್ರಹ ಸೂರ್ಯಗ್ರಹ. ಆ ಸೂರ್ಯಗ್ರಹಕ್ಕೆ ಪ್ರಧಾನ ದೇವತೆ ಈ ದುರ್ಗಿಯರಲ್ಲಿ ಶೂಲಿನಿ ದುರ್ಗಿ ಅಂತ ಹೇಳ್ತಾರೆ. ಅದರಿಂದ ಶೂಲಿನಿ ದುರ್ಗಿ ಭಾಳ ವಿಶೇಷವಾದಂಥದ್ದು. ಶತ್ರುಗಳನ್ನು ಸಂಹಾರ ಮಾಡುವಂಥವಳು, ಒಂದು ಧೈರ್ಯ ಸ್ಥೈರ್ಯ ಛಲವನ್ನು ತುಂಬುವಂಥವಳು, ದೇಹಕ್ಕೆ ಆಗತಕ್ಕಂಥ ಅಪಘಾತಗಳನ್ನು ದುರಂತಗಳನ್ನು ತಡೆಯುವಂಥ ಶಕ್ತಿ ಶೂಲಿನಿ ದುರ್ಗಿ ಇದೆಯಂತೆ. ಆದ್ದರಿಂದ ಸೂರ್ಯಗ್ರಹಕ್ಕೆ ವಿಶೇಷವಾದಂಥ ಪರ್ಯಾಯ ದೇವತೆ ಶೂಲಿನಿ ದುರ್ಗಾ ಅಂತ. ಸೂರ್ಯ ಪ್ರಧಾನ ದೇವತೆ. ಈ ಅಧಿದೇವತೆ ಅಗ್ನಿ. ಸೂರ್ಯನಲ್ಲಿ ಒಳಗಡೆ ಅಗ್ನಿ ಇರೋದ್ರಿಂದ ಅವನು ಅಷ್ಟು ಪ್ರಜ್ವಲಿಸೋದು. ಪ್ರತ್ಯಧಿ ದೇವತೆ ರುದ್ರ. ಆದ್ದರಿಂದ ಸೂರ್ಯ, ಅಗ್ನಿ, ರುದ್ರ ಈ ಮೂರಕ್ಕೂ ನಾವು ಜಪ ಮಾಡೋಕ್ಕಾಗಲಿಲ್ಲ ಅಂದರೂ ನವರಾತ್ರಿ ದಿವಸ ಶೂಲಿನಿ ದುರ್ಗಿಯನ್ನು ಧ್ಯಾನ ಮಾಡಿದ್ದೆ ಆದರೆ ಸಿಂಹರಾಶಿ ಹುಟ್ಟಿದಂಥವರು ಅಥವಾ ಸಿಂಹ ಲಗ್ನದಲ್ಲಿ ಜನನ ಪಡೆದಂಥವ್ರಿಗೂ ಅಗ್ನಿ, ರುದ್ರ, ಸೂರ್ಯ ಇವು 3 ಜನರಿಂದ ಆಶೀರ್ವಾದ ಆಗುತ್ತಂತೆ. ಅದರಿಂದ ಸೂರ್ಯನನ್ನು ಆರಾಧನೆ ಮಾಡಿದ್ರೆ ಏನು ಫಲ ಬರುತ್ತೋ ಅಷ್ಟೇ ಫಲ ಬರುತ್ತೆ ಶೂಲಿನಿ ದುರ್ಗ ಆರಾಧನೆ ಮಾಡೋದು ನವರಾತ್ರಿ ಸಮಯದಲ್ಲಿ. ಅದರಿಂದ ನವರಾತ್ರಿ ಸಮಯದಲ್ಲಿ ಮೊದಲನೇ ದಿನ, ಮೊದಲನೇ ರಾತ್ರಿ ಸಾಯಂಕಾಲ ಸೂರ್ಯ ಮುಳುಗಿದ ಮೇಲೆ, ಚಂದ್ರ ಉದಯ ಆದಮೇಲೆ ರಾತ್ರಿ ಸಮಯ ಸೂರ್ಯಗ್ರಹಕ್ಕೆ ಪ್ರಧಾನವಾದಂಥದ್ದು ಈಕ್ವಲೆಂಟ್ ದೇವತೆ ಶೂಲಿನಿ ದೇವಿ, ಶೂಲಿನಿ ದುರ್ಗ. ಆಕೆಯನ್ನು ಆರಾಧನೆ ಮಾಡಬೇಕು ಅಂತ ನವದುರ್ಗಾ ಸಂಹಿತೆಯಲ್ಲಿ ಹೇಳ್ತಾರೆ. ಮತ್ತು ಏನಂದರೆ ಸೂರ್ಯ ರಾಜ್ಯಕಾರಕ, ಇಡೀ ರಾಜ್ಯಕ್ಕೆ ಕಾರಕ, ರಾಜಕಾರಕ, ಮಂತ್ರಿ, ರಾಜ, ರಾಜಕೀಯ ಮತ್ತು ಒಡೆತನ, ಯಜಮಾನತನ, ಮನೆಗೆ ಯಜಮಾನ ಅನ್ನಿಸ್ಕೊಳ್ಳೋದು, ಉದ್ಯೋಗದಲ್ಲಿ ಅಧಿಕಾರದಲ್ಲಿ ಅತ್ಯುನ್ನತವಾದಂಥ ಪದವಿ ಪಡೆಯುವಂಥದ್ದು, ಆ ಕಾರಕತ್ವ ಇರುವಂಥದ್ದು ಈ ಸೂರ್ಯಗ್ರಹ. ಆದ್ದರಿಂದ ಸೂರ್ಯಗ್ರಹಕ್ಕೆ ನಾವು ಏನು ಪೂಜೆ ಮಾಡ್ತೀವೋ ಅದು ಹತ್ತಷ್ಟು ಫಲ ಶೂಲಿನಿ ದುರ್ಗಿಯನ್ನು ನವರಾತ್ರಿ ಮಾಡಿದಾಗ ಸೂರ್ಯನ ಮುಖಾಂತರ ಈ ದೇವಿ ನಮ್ಗೆ ಆಶೀರ್ವಾದ ಮಾಡ್ತಾಳೆ ಅನ್ನೋ ಒಂದು ಜ್ಯೋತಿಷ್ಯ ಶಾಸ್ತ್ರ ಉಲ್ಲೇಖನ ಇದೆ. ಇವತ್ತಿನ ಸಮಾಜದಲ್ಲಿ ಶತ್ರುಗಳ ಕಾಟ ಜಾಸ್ತಿ. ಯಾವುದೇ ಫೀಲ್ಡ್ ತೊಗೊಳ್ಳಿ, ಪಾರ್ಟ್ನರ್ಶಿಪ್ಪಲ್ಲಿ ತೊಗೊಳ್ಳಿ, ಸಿನಿಮಾ ರಂಗ ತೊಗೊಳ್ಳಿ, ಶಿಕ್ಷಣ ಕ್ಷೇತ್ರ ತೊಗೊಳ್ಳಿ, ಸ್ಪೋರ್ಟ್ಸೇ ತೊಗೊಳ್ಳಿ, ಎಲ್ಲ ನೋಡಿ ನಮ್ಮನ್ನು ಬೆಳಗ್ಗೆ ಬಿಡೋದಿಲ್ಲ. ಯಾವನೋ ಒಬ್ಬ ನಮ್ಮ ತುಳಿಕೆ ಪ್ಲ್ಯಾನ್ ಮಾಡ್ತಿರ್ತಾನೆ. ಅವನ ಜಾತಿಯಲ್ಲಿ ಸೂರ್ಯ ಹುಚ್ಚನಾಗಿದ್ದಾಗ ಇನ್ನೊಬ್ಬರ ಮೇಲೆ ಅವರು ಹೋರಾಟ ಮಾಡ್ತಾರೆ. ಆ ಜಾಗದಲ್ಲಿ ನನ್ನ ಶತ್ರು ನನಗೆ ತೊಂದರೆ ಕೊಡಬಾರ್ದು ಅಂದರೆ ನಿತ್ಯ ಶೂಲಿನಿ ದುರ್ಗೆ ಜಪ ಮಾಡಬೇಕು ಅಂತ ದುರ್ಗಾ ಸಂಹಿತೆಯಲ್ಲಿ ಹೇಳ್ತಾರೆ. ಆದ್ದರಿಂದ ಈ ಒಂದು ನವರಾತ್ರಿಯ ದಿವಸ ನಾವು ಪ್ರತಿಯೊಬ್ಬರೂ ಕೂಡ ಅವ್ರು ಯಾರೇ ಆಗಿರಲಿ ಈ 9 ರಾತ್ರಿಗಳನ್ನು ಭಾಳ ಕೇರ್ಫುಲ್ಲಾಗಿ ಉಪಯೋಗಿಸ್ಕೊಂಡ್ಬಿಟ್ಟಿದ್ದೆ ಆದರೆ ಮುಂದೆ ಬರೋ ನವರಾತ್ರಿವರೆಗೂ ಭಾಳ ಸೊಗಸಾದ ಜೀವನ, ಆಡಂಬರದ ಜೀವನ ಮತ್ತು ಎಲ್ಲೂ ವಿಘ್ನಗಳಿಲ್ಲದೇ ಜೀವನ ನಡೆಸುವಂಥ ಒಂದು ವಿಶೇಷವಾದಂಥ ಶಕ್ತಿಯನ್ನು ಈ ದುರ್ಗಿ ಕೊಡ್ತಾಳಂತೆ. ನಮಗೆ ದೇಹದ ಬಲಭಾಗದಲ್ಲಿ ಸೂರ್ಯ ಜಾಸ್ತಿ ಇರ್ತಾನೆ, ದೇಹದ ಎಡಭಾಗದಲ್ಲಿ ಚಂದ್ರಗ್ರಹ. ಅದರಿಂದ ದೇಹದ ಬಲಭಾಗಕ್ಕೆ ಸ್ಟ್ರೆಂತ್ ಕೊಡುತ್ತೆ ಶೂಲಿನಿ ದುರ್ಗಾ ಪೂಜೆ ಮಾಡೋದ್ರಿಂದ. ಒಂದು. ಎರಡನೇದು, ಹೊಟ್ಟೆಯ ಭಾಗದಲ್ಲಿ ವಾಸ ಮಾಡ್ತಾನೆ ಶೂಲಿನಿ ದುರ್ಗಾ ಅಂತ ಹೇಳ್ತಾರೆ ವರಾಹಮಿಹಿರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ವರಾಹಮಿಹಿರರು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೊಟ್ಟೆ ಭಾಗದಲ್ಲಿ ಸೂರ್ಯ ಇರ್ತಾನೆ. ಅಗ್ನಿ ತತ್ವ ಇರೋದು ಹೊಟ್ಟೆಯಲ್ಲಿ, ಸೂರ್ಯನಿರೋದು ಅಗ್ನಿ ಮತ್ತು ರುದ್ರ. ಅಗ್ನಿ ಅಧಿದೇವತೆ, ಪ್ರತ್ಯದೇವತೆ ರುದ್ರ. ಅದರಿಂದ ಅಗ್ನಿ ಪ್ಲಸ್ ರುದ್ರ ಎರಡೂ ಸೇರಿದಾಗ ಸೂರ್ಯ ಆಯಿತು ಅಂತ ಹೇಳ್ತಾರೆ. ಅದರಿಂದ ವರಾಹಮಿಹಿರ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಇಲ್ಲಿ ಸೂರ್ಯ ವಾಸ ಮಾಡ್ತಂತೆ ಹೊಟ್ಟೆನಲ್ಲಿ, ಆ ಜಾಗದಲ್ಲೇ ಶೂಲಿನಿ ದುರ್ಗಿ ವಾಸ ಮಾಡ್ತಾಳಂತೆ. ಆದ್ದರಿಂದ ಹೊಟ್ಟೆಗೆ ಸಂಬಂಧಪಟ್ಟಂತೆ ಏನೇ ಕಾಯಿಲೆಗಳಿದ್ದರೂ ಕೂಡ ನವರಾತ್ರಿ ಮೊದಲನೇ ದಿವಸ ಯಾರು ಶೂಲಿನಿ ದುರ್ಗಿಯನ್ನು ಜಪ ಮಾಡ್ತಾರೋ ಅವ್ರಿಗೆ ಆ ರೋಗ ಮುಕ್ತವಾಗ್ತದೆ. ಆ ದಿನ ಆ ಶೂಲಿನಿ ದುರ್ಗ ಅವತಾರ ಆಗಿದ್ದ ದಿವಸ, ಪ್ರಥಮ ರಾತ್ರಿ ಶೂಲಿನಿ ದುರ್ಗಿ ಅವತಾರ ಆಗಿದ್ದು ತ್ರಿಪುರಾಸುರನ ಕೊಲ್ಲಿಕ್ಕೆ ಶಿವನಿಗೆ ತ್ರಿಶೂಲದಲ್ಲಿ ಹೋಗಿ ಸೇರಿಕೊಂಡಿದ್ದು, ಶೂಲದಲ್ಲಿ ಸೇರಿಕೊಂಡಿದ್ದರಿಂದ ಆ ದಿವಸ ಈ ಒಂದು ದೇವಿನ ಆರಾಧನೆ ಮಾಡಬೇಕು ಅಂತ ಒಂದು ಹೇಳ್ತಾರೆ. ಈ ಬೆಂಕಿ ಅವಘಡಗಳಾಗುತ್ತದೆ ಕೆಲವು ಮನೇಲಿ. ಗ್ಯಾಸ್ ಸಿಲಿಂಡರ್ ಬಸ್ಟ್ ಆಗ್ಬೋದು, ಎಲೆಕ್ಟ್ರಿಸಿಟಿ ಶಾರ್ಟ್ ಸರ್ಕ್ಯೂಟ್ ಆಗಿ ಇದಾಗ್ಬೋದು, ಬೆಂಕಿ ಯಾರೋ ಹಾಕ್ಬೋದು. ಬೆಂಕಿ ಅಗ್ನಿ ಇರೋ ಜಾಗದಲ್ಲಿ ಬೆಂಕಿ ಅವಘಡ. ಮತ್ತು ಯಾವಾಗಲೂ ಬೇಕು ಅಂತ ಮನೆಯಲ್ಲಿ ಇಲ್ಲ ಮನೆಯವರೇ ಶತ್ರು, ಇಲ್ಲ ಆಜುಬಾಜುವರ ಶತ್ರು, ಇಲ್ಲ ಹಿಂದ್ಗಡೆ ಮನೆಯವರು ಮುಂದ್ಗಡೆ ಮನೆಯವರು ಶತ್ರು ಇರ್ತಾರೆ. ಈ ಶತ್ರುಕಾರಕತ್ವವನ್ನು ಹೊರಗಡೆ ಬರಬೇಕು ಅಂದರೆ, ಈ ಶತ್ರುಕಾಟದ ಹೊರಗಡೆ ಬರಬೇಕು ಅಂತಂದರೆ ಇವತ್ತು ರಾತ್ರಿ ಸಾಯಂಕಾಲ ಶೂಲಿನಿ ದುರ್ಗಿಯನ್ನು ಆರಾಧನೆ ಮಾಡಬೇಕಂತೆ. ಮುಖ್ಯವಾಗಿ
ಮಚ್ಚು ಲಾಂಗ್ನಿಂದ ಯಾರು ಸಾಯಬೇಕು ಅಂತ ಜಾತಕದಲ್ಲಿ ಬರೆದಿರ್ತಾರೋ, ಮಚ್ಚಲೋಡು ಸಾಯಿಸ್ಬಿಡ್ತಾರೆ, ಲಾಂಗಲ್ಲೋಡು ಸಾಯಿಸ್ಬಿಡ್ತಾರೆ. ಆಯುಧಗಳಿಂದ ಸಾವು ಬರುವಂಥದ್ದು ಏನಾದ್ರು ನಮ್ಮ ಜಾತಕದಲ್ಲಿ ಇತ್ತು ಅಂದರೆ ಅದಕ್ಕೆ ಶಾಂತಿ ಇವತ್ತು ಮಾಡ್ಕೋಬೇಕು ಅಂತ ಫಲಶ್ರುತಿ ಹೇಳುತ್ತೆ. ಆದ್ದರಿಂದ ಶೂಲಿನಿ ದುರ್ಗಿಯನ್ನು ಇವತ್ತು ನಾವು ನೆನೆಯೋದ್ರಿಂದ ನಮಗೆ ಯಾರೂ ಮಚ್ಚು, ಲಾಂಗು, ಚಾಕು, ಚೂರಿ ಚುಚ್ಚಿ ಸಾಯಿಸುವಂಥ ಒಂದು ಸಂದರ್ಭ ಬರೋದಿಲ್ಲ. ಆದ್ದರಿಂದ ಇವತ್ತು ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ನಾವು ದೇಹಕಾರಕ, ಪಿತೃಕಾರಕ, ಅಗ್ನಿಕಾರಕನಾದಂಥ ಸೂರ್ಯನಿಗೆ ಶಾಂತಿ ಶೂಲಿನಿ ದುರ್ಗ ಮೂಲಕ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನಾನು ಜ್ಯೋತಿಷ್ಯ ಶಾಸ್ತ್ರ ಬಗ್ಗೆ ಹೇಳಿದೆ. ಈಗ ಮೆಡಿಕಲ್ ಆಸ್ಟ್ರಾಲಜಿ ಬಗ್ಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನವರಾತ್ರಿ ಮೊದಲನೇ ದಿವಸ ನವದುರ್ಗಿಯಲ್ಲಿ ಶೂಲಿನಿ ದುರ್ಗಿ ಒಬ್ಬಳು, ಆಕೆನ ಆರಾಧನೆ ಮಾಡೋದ್ರಿಂದ ನಮಗೆ ವಿಟಮಿನ್ ಡಿ, ಆ ವಿಟಮಿನ್ ಡಿ ಡಿಫಿಷಿಯನ್ಸಿ ಏನಾರು ಇತ್ತು ಅಂತಂದರೆ ಈ ರಾತ್ರಿ ಜಪ ಮಾಡೋದ್ರಿಂದ, ಆಕೆ ಸ್ಮರಣೆ ಮಾಡೋದ್ರಿಂದ ವಿಟಮಿನ್ ಡಿ ಡಿಫಿಷಿಯನ್ಸಿ ನಿವಾರಣೆ ಮಾಡ್ಬೋದು. ಮಂತ್ರಶಕ್ತಿಯಿಂದ ಅಷ್ಟು ಪವರ್ ಇದೆ ಅಂತ ಹೇಳ್ತಾರೆ. ಒಂದು, ರಕ್ತ ಹೆಪ್ಪುಕಟ್ಟೋದಿಲ್ಲ ಕೆಲವರಿಗೆ. ಈಗ ಕೆಲವರು ಬಿದ್ದ ತಕ್ಷಣ ಅದು ರಕ್ತ ಇಲ್ಲಿ ಗಾಯ ಆಯಿತು ಅಂದರೆ ಅದು ಹೆಪ್ಪುಕಟ್ಬಿಟ್ಟು ಒಣಬಿಡ್ಬೇಕು, ಆಗಲ್ಲ, ಅದು ದೊಡ್ಡದಾಗಿ ಬೆಳ್ಕೊಳ್ತಾ ಹೋಗುತ್ತೆ. ಆ ಥರ ದೋಷ ಇತ್ತು ಅಂದರೆ ಸೂರ್ಯಗ್ರಹಕ್ಕೆ ಪೂಜೆ ಮಾಡಬೇಕು, ಇಲ್ಲ ಶೂಲಿನಿ ದುರ್ಗ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ರಕ್ತ ಹೆಪ್ಪುಕಟ್ಟೋದು, ಕೆಂಪು ರಕ್ತ ಕಣಗಳಲ್ಲಿ ಅಶುದ್ಧತೆ ಇದ್ದರೆ, ಹೃದಯ, ಬಲಗಣ್ಣು ಮತ್ತು ಪಿತ್ತಕೋಶ, ಉದರ, ಬೆನ್ನುರಿ, ಮೂರ್ಛೆ ಹೋಗೋದು, ಪೋಲಿಯೋ ಅಟ್ಯಾಕ್ ಆಗೋದು, ಇದಕ್ಕಿದ್ದಾಗೆ ತಲೆಯೆಲ್ಲದ ಉಷ್ಣಕ್ಕೆ ಕಿವಿ ಉರಿಯುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ, ಮೂಗಲ್ ಗೊಣ್ಣೆ ಬರುತ್ತೆ, ಮೈಯೆಲ್ಲ ದಗದಗ ಅಂತ ಉರಿತಿರ್ತದೆ ಉಷ್ಣ. ಯಾಕೆಂದರೆ ಸೂರ್ಯ ಅಗ್ನಿ ತತ್ವದಲ್ಲಿರುವಂಥವನು. ಆದ್ದರಿಂದ ಈ ಥರ ಸಿಂಪ್ಟಮ್ಸ್ ಯಾರಿಗಿರುತ್ತೋ ಅಂಥವ್ರು ಸಡನ್ನಾಗಿ ನಾವು ಮೆಡಿಸಿನ್ ತಗೊಳ್ಳೋ ಬದಲು ನವರಾತ್ರಿ ಮೊದಲನೇ ದಿವಸ ಶೂಲಿನಿ ದುರ್ಗಿನ ಧ್ಯಾನ ಜಪ ಮಾಡೋದ್ರಿಂದ ಈ ರೋಗ ನಿವಾರಣೆ ಆಗುತ್ತೆ. BP ಕಮ್ಮಿ ಆಗುತ್ತೆ, ಅತಿಯಾದ ದಾಹ ಕಮ್ಮಿ ಆಗುತ್ತೆ, ಮೂರ್ಛೆ ರೋಗ ಹೋಗ್ಬೋದು, ಪಿಟ್ಸ್ ರೋಗ ಹೋಗ್ಬೋದು. ಆಮೇಲೆ ಜಠರದಲ್ಲಿ ಏನಾದ್ರು ಸಣ್ಣ ಹುಳಗಳಿದ್ರೆ ಅದು ಸತ್ತೋಗುತ್ತೆ. ಹುಣ್ಣು, ಗಾಯ, ಅಲ್ಸರ್ ಅದು ಕೂಡ ನಿವಾರಣೆ ಮಾಡ್ಬೋದು. ಬೆನ್ನುರಿ, ಆಮೇಲೆ ಹೈ BP, ಅಧಿಕ ರಕ್ತ ಒತ್ತಡ, ಮತ್ತು ರಕ್ತದಲ್ಲಿ ಏನಾದ್ರು ಅಶುದ್ಧತೆ ಇತ್ತು ಅಂದರೆ ಚರ್ಮ ರೋಗ ಬಂದುಬಿಡ್ತದೆ. ಅದರಿಂದ ಈ ಅಲರ್ಜಿ ಏನಿದೆಯೋ ಆ ಅಲರ್ಜಿನ ನಿವಾರಣೆ ಮಾಡಬೇಕು ಅಂದರೆ 9 ನವರಾತ್ರಿಗಳಲ್ಲಿ 9 ದಿನಗಳಲ್ಲಿ ಮೊದಲನೇ ದಿನ ಶೂಲಿನಿ ದುರ್ಗಿಯನ್ನು ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಒಂದು. ಎರಡನೇದು, ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಒಬ್ಬ ತುಂಬ ಎತ್ತರವಾದ ಸ್ಥಾನದಲ್ಲಿದ್ದಾನೆ, ಒಳ್ಳೆ ಸೆಲೆಬ್ರಿಟಿ, ಒಳ್ಳೆ ಲೆಜೆಂಡ್ ಅಂತಂದರೆ ಸೂರ್ಯ ಬಲಿಷ್ಠನಾಗಿದ್ದಾಗ ಮಾತ್ರ ಅದು. ನಾನು ಆಗಲೇ ಹೇಳಿದೆ, ಸೂರ್ಯ ದೇಹಕಾರಕ, ಪಿತೃಕಾರಕ, ಅಗ್ನಿಕಾರಕ ಅಂತೇಳಿ. ನವರಾತ್ರಿ ದಿವಸ ಮೊದಲನೇ ದಿವಸ ಏನಾದರೂ ನೀವು ಶೂಲಿನಿ ದುರ್ಗಿನ ಜಪ ಮಾಡಿದ್ದೆ ಆದರೆ ನಿಮ್ಮ ತಂದೆ ಪಿತ್ರಾರ್ಜಿತ ಆಸ್ತಿಲಿ ಏನಾದರೂ ಲೋಪದೋಷ ಇದ್ದು, ಪಿತ್ರಾರ್ಜಿತ ಆಸ್ತಿ ನಿಮಗೆ ಬಂದಿರೋದಿಲ್ಲ, ಇವತ್ತಿನ ದಿವಸ ಜಪ ಮಾಡಿದ್ದೆ ಆದರೆ ಅತಿ ಶೀಘ್ರದಲ್ಲಿ ಪಿತ್ರಾರ್ಜಿತ ಆಸ್ತಿ ಬರುತ್ತಂತೆ. ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳುವಂಥದ್ದು. DNA ಅಲ್ಲಿ ಪಿತೃಶಾಪ ಇದ್ದರೆ ಇವತ್ತು ಶೂಲಿನಿ ದುರ್ಗನ ಜಪ ಮಾಡೋದ್ರಿಂದ ಆ ಪಿತೃಶಾಪ ನಿವಾರಣೆ ಆಗುತ್ತಂತೆ. ತಂದೆಗೆ ಹೊಡೆದಿದ್ರೆ, ಬೈದಿದ್ರೆ, ತಂದೆಗೆ ಊಟ ಹಾಕಿರೋದಿಲ್ಲ, ಮತ್ತು ತಂದೆಗೆ ಬೇಕಾದಷ್ಟು ಸಲ ಏನೋ ಒಂದು ರೀತಿ ತೊಂದರೆ ಕೊಟ್ಟಿರ್ತೀವಿ, ಈ ಥರ ದೋಷಗಳಿಂದ ಪಿತೃಶಾಪ ಬಂದಿರುತ್ತೆ. ಇವತ್ತು ಶೂಲಿನಿ ದುರ್ಗ ಜಪ ಮಾಡೋದ್ರಿಂದ ತಂದೆಯಿಂದ ಬಂದಂಥ ಶಾಪಗಳು ನಿವಾರಣೆ ಆಗುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಮೆಡಿಕಲ್ ಆಸ್ಟ್ರಾಲಜಿಲಿ ಬಲಭಾಗಕ್ಕೆ ಏನೋ ಲಕ್ವ ಬಂದುಬಿಟ್ರೆ, ಪ್ಯಾರಾಲಿಸಿಸ್ ಬಂದರೆ, ಪಾರ್ಶ್ವವಾಯು ಬಂದರೆ ಅದನ್ನು ಟ್ರೀಟ್ ಮಾಡೋದು ಕಷ್ಟ ಇವತ್ತಿನ ದಿವಸ. ಅದ್ರ ಬದಲು ನವರಾತ್ರಿ ಮೊದಲನೇ ದಿವಸ ಶೂಲಿನಿ ದುರ್ಗಿನ ಧ್ಯಾನ ಜಪ ಮಾಡೋದ್ರಿಂದ ಪ್ಯಾರಾಲಿಸಿಸ್ ಬರೋದಿಲ್ಲ ಬಲಭಾಗದ ಶರೀರಕ್ಕೆ. ಯಾಕೆಂದರೆ ಬಲಭಾಗದಕ್ಕೆ ಸೂರ್ಯ, ಎಡಭಾಗದಲ್ಲಿ ಚಂದ್ರ ಅಂತ ಕರೀತಾರೆ. ಅದರಿಂದ ಈ ಒಂದು ಬಲಭಾಗದ ತಲೆಯಿಂದ ಪೂರ್ತಿ ನಮ್ಮ ಪಾದದ ಅಂಗುಷ್ಟದವರೆಗೂ ಕೂಡ ಸೂರ್ಯನ ಆದಿತ್ಯ ಇರೋದ್ರಿಂದ, ಆಧಿಪತ್ಯ ಇರೋದ್ರಿಂದ, ಅವನ ಅಡ್ಮಿನಿಸ್ಟ್ರೇಷನ್ ಇರೋದ್ರಿಂದ ಈ ಲಕ್ವ ರೋಗ ಬರೋದಿಲ್ಲ ಅಂತ ಹೇಳಿದ್ರು. ಅದರಿಂದ ನವರಾತ್ರಿ ದಿವಸ ಈ ಶೂಲಿನಿ ದುರ್ಗಿನ ನಾವು ನೈಟು ಜಪ ಮಾಡಿದ್ರೆ ಈ ಜನ್ಮದಲ್ಲೂ ಬರೋದಿಲ್ಲ, ಮುಂದಿನ ಜನ್ಮಕ್ಕೂ ಪ್ಯಾರಾಲಿಸಿಸ್ ಬರೋದಿಲ್ಲ ಅಂತ ಕರ್ಮ ಸಿದ್ಧಾಂತ ಹೇಳುತ್ತೆ. ಇವೆಲ್ಲ ಮೆಡಿಕಲ್ ಆಸ್ಟ್ರಾಲಜಿ ಮತ್ತು ಕರ್ಮ ಸಿದ್ಧಾಂತದ ಬಗ್ಗೆ ಕೊಟ್ಟಿರೋದು ಒಂದು ವಿಶೇಷ ಜೋಡಣೆಗಳು, ವ್ಯಾಖ್ಯಾನಗಳನ್ನು. ಕೆಲವರಿಗೆ ಹಲವಾರು ಒಬ್ಬರು ನನಗೊಂದು ಪತ್ರ ಬರೆದಿದ್ದರು. ಅವರು ಏನಪ್ಪ ಅಂತಂದರೆ, ಅವರು ಹೇಳ್ತಾರೆ, ನನ್ನ ಗಂಡ ನನ್ನ ತಂಗಿ ಮೇಲೇ ಭಾಳ ಆಸೆ ಪಡ್ತಾನೆ, ನನಗೆ ಮದುವೆ ಆಗಿದೆ, ನನ್ನ ತಂಗಿದ್ದಾಳೆ, ನನ್ನ ತಂಗಿನೇ ಅವಳನ್ನ ಹೆಂಡ್ತಿ ಅಂತ ಹೇಳ್ಕೊಂಡು ತಿರುಗಾಡ್ತಾನೆ,
ಮತ್ತು ನನ್ನ ಗಂಡನ ಮೇಲೆ ತುಂಬ ಕೋಪ ಬರುತ್ತೆ, ಅಸಡ್ಡೆ ಮಾಡಬೇಕು ಅನಿಸುತ್ತೆ. ನನ್ನ ತಂಗಿಗೆ ಇನ್ನೂ ಮದುವೆ ಆಗಿಲ್ಲ, ಆದರೆ ನನ್ನ ತಂಗಿ ಜೀವನ ಹಾಳಾಗಬಾರ್ದು, ನನ್ನ ಗಂಡನಿಂದನೇ ನನ್ನ ತಂಗಿ ಬಾಳು ನನ್ನ ಗಂಡನಿಂದ ಹಾಳಾಗಬಾರ್ದು ಅನ್ನೋ ಒಂದು ಮಾತನ್ನು ಒಂದು ಪತ್ರ ಬರೆದಿದ್ದಾರೆ. ಇವರು ಪಾಪ ಎಲ್ಲೋ ಒಂದು ಕಡೆ ಪತ್ರ ಬರೆದು ಕಳಿಸಿದ್ದಾರೆ. ಹೊನ್ನಾವರ ಉತ್ತರ ಕನ್ನಡದಿಂದ ಹೊನ್ನಾವರದಿಂದ ಪತ್ರ ಬರೆದಿದ್ದಾರೆ. ಗಂಡ ತನ್ನ ಹೆಂಡತಿ ತಂಗಿ ಜೊತೆನೇ ಕಾಮುಕನಾಗ್ತಾನೆ ಅಂತಂದರೆ ಅದು ಮಹಾಪಾಪ. ಆದ್ದರಿಂದ ಈ ಥರ ದೋಷ ಇದ್ದಾಗ ಏನು ಮಾಡಬೇಕು, ನವರಾತ್ರಿ ದಿವಸ ಮೊದಲನೇ ರಾತ್ರಿ ಈ ಶೂಲಿನಿ ದುರ್ಗ ಜಪ ಮಾಡೋದ್ರಿಂದ ಪ್ರಾರ್ಥನೆ ಮಾಡಿದ್ರೆ ಆ ಗಂಡನಿಗೆ ಮತಿ ಕೊಟ್ಟು ಅವನ ಕಾಮ ಇದೆಯಲ್ಲ, ಆಕೆ ಮೇಲೆ ತೋರಿಸುವಂಥ ಕಾಮದ ಆಸಕ್ತಿ ಅದನ್ನು ನಾಶ ಮಾಡ್ತಾಳಂತೆ ಈ ಶೂಲಿನಿ ದುರ್ಗಿ. ಇದೊಂದು ಬೆಸ್ಟ್ ಎಕ್ಸಾಂಪಲ್. ಅದರಿಂದ ಈ ಒಂದು ಅತಿ ಕಾಮುಕತನ, ಮದುವೆ ಆಗಿದೆ, ಪರಸ್ಥಿತಿ ಸಂಬಂಧ ಇರುತ್ತೆ ಕೆಲವ್ರಿಗೆ. ನೋಡಿ, ನನ್ನ ಗಂಡ ನನ್ನ ಮದುವೆಯಾಗಿ 15 ವರ್ಷ ಆಯಿತು, ಪರಸ್ಥಿತಿ ಸಂಬಂಧ ಇಟ್ಕೊಂಡಿದ್ದಾನೆ, ನಮ್ಮ ಮನೇಲಿ ಅತ್ತೆ ಮಾವರು ಕೂಡ ಆ ಪರಸ್ಥಿತಿ ಸಂಬಂಧ ಇಟ್ಕೊಂಡ ಜೊತೆಗೆ ಮದುವೆ ಮಾಡಬೇಕು ಅಂತ ತೀರ್ಮಾನ ತಗೊಳ್ತಾ ಇದ್ದಾರೆ ಅಂತೇಳಿ ಭಾಳಷ್ಟು ಜನ ಪತ್ರದಲ್ಲಿ ಬರೆದಿದ್ರು, ಕಾಲಲ್ಲೂ ಹೇಳ್ತಾರೆ. ಈ ಥರದ ದೋಷ ಯಾರಿಗಿದೆಯೋ ಆ ಥರದವರು ಇವತ್ತಿನ ದಿವಸ ರಾತ್ರಿ ಶೂಲಿನಿ ದುರ್ಗಿಯನ್ನು ಜಪ ಮಾಡೋದ್ರಿಂದ ಅಂಥ ಗಂಡನಿಗೆ ಪರಸ್ಥಿತಿ ಸಂಬಂಧನ ಕಟ್ ಮಾಡ್ತಾಳೆ ಮತ್ತು ಅಂಥ ಗಂಡನಿಗೆ ಕಾಮದ ಆಸೆನ ಧ್ವಂಸ ಮಾಡಿ ಸಂಹಾರ ಮಾಡಿ ಒಳ್ಳೆ ಮತಿ ಕೊಟ್ಟು ಬುದ್ಧಿ ಕೊಟ್ಟು ಸಂಸಾರದಲ್ಲಿ ಬದುಕುವಂಥ ಒಂದು ಜ್ಞಾನವನ್ನು ಕೊಡ್ತಾಳೆ ಅನ್ನೋ ಅಂಶವನ್ನು ದುರ್ಗಾ ಸಂಹಿತೆ. ಅದರಿಂದ ಪರಸ್ಥಿತಿ ಸಂಬಂಧ, ಪರಸ್ಥಿತಿ ಮೇಲೆ ವ್ಯಾಮೋಹ, ಕಳತ್ರ ಯೋಗಗಳನ್ನು ನಾಶ ಮಾಡಬೇಕು ಅಂತಂದರೆ ಈ ದೇಹಕ್ಕೆ ಕಾಮದ ಆಸೆ ಇರುತ್ತೆ. ದೇಹಕಾರಕ ಸೂರ್ಯ. ಈ ದೇಹಕ್ಕೆ ಪರಿಸ್ಥಿತಿ ಬಗ್ಗೆ ಮಲಗಬೇಕು, ಅವಳ ಜೊತೆ ಸಹವಾಸ ಮಾಡಬೇಕು ಅಂತ ಆಸೆ ಇರುತ್ತೆ. ಅದು ತಪ್ಪು ಅಂತ ಗೊತ್ತಿದ್ದು ಕೂಡ ಮನಸ್ಸು ಹೇಳುತ್ತೆ. ಆ ಮನಸ್ಸಿನ ಆ ಒಂದು ಕಾಮದ ಆಸೆ ಧ್ವಂಸ ಮಾಡಬೇಕು ಅಂದರೆ ಸೂರ್ಯನಿಗೆ ಸಾಧ್ಯ ಇಲ್ಲ, ಶೂಲಿನಿ ದುರ್ಗದಲ್ಲಿ ಸಾಧ್ಯ. ಅದಕ್ಕೆ ಯಾರು ಇವತ್ತಿನ ದಿವಸ ಅದು ಹೆಣ್ಣಾಗಲಿ ಗಂಡಾಗಲಿ ಇತರರ ಮೇಲೆ ಅತಿಯಾದ ಕಾಮದ ಆಸೆಯಿಂದ ಬದುಕಬೇಕು ಅಂತ ಆಸೆ ಇದ್ದಂಥವ್ರಿಗೆ ಇವತ್ತು ಶೂಲಿನಿ ದುರ್ಗಿಯನ್ನು ಜಪ ಮಾಡೋದ್ರಿಂದ ಆ ದೋಷ ಜಾತಕದಿಂದ ನಿವಾರಣೆ ಆಗುತ್ತೆ. ಮನೆಯಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಒಂದಲ್ಲ ಒಂದು ರೀತಿ ಅವರಲ್ಲಿ ಆಸೆ ಆಕಾಂಕ್ಷೆಗಳಿರುತ್ತೆ. ಒಬ್ಬರು ಕಾರ್ ತೊಗೋಬೇಕು, ಒಬ್ಬರು ಮನೆ ಕಟ್ಟಿಸ್ಬೇಕು, ಒಬ್ಬರು ಸಿನಿಮಾ ಆ್ಯಕ್ಟರ್ ಆಗಬೇಕು, ಒಬ್ಬರು ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು, ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು, ದೊಡ್ಡ ಪೊಲಿಟಿಷಿಯನ್ ಆಗಬೇಕು, ದೊಡ್ಡ ಮಂತ್ರಿ ಆಗಬೇಕು ಅಂತ ಆಸೆ ಇರುತ್ತೆ. ಆ ಆಸೆ ತೀರಿಸ್ಕೊಳ್ಳೋಕ್ಕೆ ಮನುಷ್ಯ ಏನೇನೋ ತಪ್ಪು ದಾರಿ ಹಿಡಿದು ಅವನ ಆಸೆ ತೀರಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ. ಒಂದು ಹುಡುಗಿ ನೋಡಿದ ತಕ್ಷಣ ಅವಳನ್ನ ಮದುವೆ ಮಾಡ್ಕೋಬೇಕು ಅಂತಾನೆ, ಅವಳಿಗೆ ಇಷ್ಟ ಇರೋಲ್ಲ, ಅವ್ನು ತಪ್ಪು ದಾರಿ ಹಿಡಿತಾನೆ. ಬ್ಲ್ಯಾಕ್ ಮೇಲ್ ಮಾಡೋದು, ಎದುರಿಸೋದು, ರೇಪ್ ಮಾಡೋದು, ಏನೋ ಮಾಡಿ ಅವಳನ್ನ ವಶಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾನೆ, ತಪ್ಪು ದಾರಿ ಹಿಡಿದ್ಬಿಡ್ತಾನೆ. ಯಾವಾಗ ನಮ್ಮ ಜಾತಕದಲ್ಲಿ ಇಲ್ಲದೇ ಇರುತ್ತದನ್ನು ಬೇರೆ ರೂಪದಲ್ಲಿ ಪಡಿಬೇಕು ಅಂತ ಹೋಗ್ತೀವೋ ಆಗ ನಮಗೆ ಸೈಡ್ ಎಫೆಕ್ಟ್ ಆಗುತ್ತೆ, ತೊಂದರೆಗಳಾಗುತ್ತೆ. ಆ ತೊಂದರೆಗಳನ್ನು ಬರಬಾರ್ದು ಅನ್ನೋದಾಗಿದ್ದರೆ, ಇರೋದರಲ್ಲಿ ತೃಪ್ತಿ ಪಡಬೇಕು ಅಂದರೆ ಸೂರ್ಯನ ಸ್ವರೂಪಿಯಾದಂಥ ಶೂಲಿನಿ ದುರ್ಗಿಯನ್ನು ನವರಾತ್ರಿ ಮೊದಲನೇ ದಿನ ಜಪ ಮಾಡಬೇಕಂತೆ. ಆದ್ದರಿಂದ ಯಾರ ಮನೆಯಲ್ಲಿ ಅತಿಯಾದ ಆಸೆಯಿಂದ ಮನೆಯನ್ನು ಹಾಳು ಮಾಡೋದು, ಅತಿಯಾದ ದುರಾಸೆಯಿಂದ ಇನ್ನೊಬ್ಬರ ಮನೆ ಸಂಸಾರ ಹಾಳು ಮಾಡೋದು, ಅತಿಯಾದ ದ್ವೇಷಗಳಿಂದ ಇನ್ನೊಬ್ಬರ ಮನೆ ಸಂಸಾರ ಹಾಳು ಮಾಡ್ತೀವೋ ಆ ದ್ವೇಷ, ಕಾಮ, ಅಸೂಯೆ, ಕ್ರೋಧವನ್ನು ಧ್ವಂಸ ಮಾಡ್ಕೊಳ್ಳಿಕ್ಕಾದರೂ ಇವತ್ತು ನಾವು ಶೂಲಿನಿ ದುರ್ಗಿಯನ್ನು ಜಪ ಮಾಡಬೇಕಂತೆ. ಶೂಲಿನಿ ದುರ್ಗಿಯನ್ನು ಜಪ ಮಾಡೋದ್ರಿಂದ ಬ್ಲಡ್ ಪ್ಯೂರಿಫೈ ಆಗುತ್ತೆ, ಒಂದು ವೀರ್ಯ ಶುದ್ಧಿ ಆಗುತ್ತೆ. ಮೂರನೇದು, ಸ್ತ್ರೀಯರಲ್ಲಿ ವಿಶೇಷವಾಗಿ ಸ್ತ್ರೀಯರಲ್ಲಿ ಈ ಅತಿಯಾದಂಥ ಕೆಟ್ಟ ಭಾವನೆಗಳು ಅದು ಧ್ವಂಸ ಆಗುತ್ತಂತೆ. ನಮ್ಮ ಕೆಟ್ಟ ಭಾವನೆಗಳೇ ನಮಗೆ ಅದೃಷ್ಟನ ಹಾಳು ಮಾಡೋದು, ನಮ್ಮ ದುರಾಸೆಗಳೇ ನಮ್ಮ ಆಸ್ತಿ ಅಂತಸ್ತನ್ನು ಕಳ್ಕೊಳ್ಳೋಂಗೆ ಮಾಡೋದು. ಇವೆರಡು ಶತ್ರುಗಳನ್ನು, ರಾಕ್ಷಸರು ಯಾರು, ಅತಿಯಾದ ಆಸೆ, ದುರಾಸೆ ಮತ್ತು ದ್ವೇಷ, ಈ ಮೂರನ್ನು ಧ್ವಂಸ ಮಾಡಬೇಕು ಅಂದರೆ, ನಾಶ ಮಾಡಬೇಕು ಅಂದರೆ ಯಾವ ಮೆಡಿಕಲ್ ಸ್ಟೋರ್ ಮೆಡಿಷನ್ ಇಲ್ಲ, ಯಾವ ಡಾಕ್ಟ್ರು ಕ್ಯೂರ್ ಮಾಡೋಕ್ಕಾಗಲ್ಲ. ಹಾಗಿದ್ಮೇಲೆ ಈ ಒಂದು ನವರಾತ್ರಿ ದಿವಸ ಈ ಥರದ ಸೈಡ್ ಎಫೆಕ್ಟ್ಸ್ ನಮ್ಮ ಮನಸ್ಸಲ್ಲಿ ಏನಿದೆ, ದೇಹದಲ್ಲಿ ಏನಿದೆಯೋ ಅದನ್ನೆಲ್ಲ ಕ್ಯೂರ್ ಮಾಡ್ಕೋಬೇಕು ಅಂದರೆ ಶೂಲಿನಿ ದುರ್ಗಿಯನ್ನು ಜಪ ಮಾಡಬೇಕು ಅಂತ ಹೇಳ್ತಾರೆ. ಈಗ ಶೂಲಿನಿ ದುರ್ಗಿ ಪೂಜೆ ಮಾಡಿದ ವಾಸ್ತು ದೋಷ ಹೇಗೆ ಹೋಗುತ್ತೆ? ನಾನೀಗಾಗಲೇ ವೇದಿಕ್ ಆಸ್ಟ್ರಾಲಜಿ ಹೇಳಿದೆ, ಮೆಡಿಕಲ್ ಆಸ್ಟ್ರಾಲಜಿ ಇದೆ, ಕರ್ಮ ಸಿದ್ಧಾಂತ ಬಗ್ಗೆ ಮಾತಾಡಿದೆ, ಮತ್ತು ಸಮಾಜದಲ್ಲಿ ಎಲ್ಲರ ಮನೆಯಲ್ಲಿ ಕಾಮದ ಆಸೆಯಿಂದ ಏನೆಲ್ಲ ನಡೀತಾ ಇದೆ ಅದನ್ನೆಲ್ಲ ಸರ್ವನಾಶ ಮಾಡಬೇಕು ಅಂದರೆ ಶೂಲಿನಿ ದುರ್ಗಿ ಬಗ್ಗೆ ನಾನು ಅದರದ್ದೇ ಆದಂಥ ವಿಶೇಷ ಫಲಶ್ರುತಿ ಹೇಳಿದೆ. ಈಗ ವಾಸ್ತು ದೋಷ, ಎಲ್ಲರೂ ಮನೇಲಿ ಹೇಳ್ತಾರೆ ನಮ್ಮೆಲ್ಲ ವಾಸ್ತು ದೋಷ ಇದೆ, ವಾಸ್ತು ದೋಷ ಇದೆ ಅಂತ. ವಾಸ್ತು ದೋಷ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅಡುಗೆ ಮೇಲೆ ಇದೆಯಾ, ಬಚ್ಚಲ ಮೇಲೆ ಇದೆಯಾ, ಹಾಲಲ್ಲಿದೆಯಾ, ಎಲ್ಲಿದೆ ಗೊತ್ತಿಲ್ಲ. ಒಟ್ಟು ಮಾತಿತ್ರ ವಾಸ್ತು ದೋಷ ಅಂತೀವಿ. ನಮ್ಮ ಜಾತಕದಲ್ಲಿರೋ ದೋಷಕ್ಕಿಂತ ಹೆಚ್ಚಾಗಿ ನಾವು ವಾಸ್ತು ಬಗ್ಗೆ ಬೈತಾ ಹೋಗ್ತೀವಿ. ಇರಲಿ, ವಾಸ್ತುಶಾಸ್ತ್ರ ಒಂದು ಶಾಸ್ತ್ರ, ಅದನ್ನು ಅವಹೇಳನ ಮಾಡೋದು ಬೇಡ. ಆದರೆ ಮನೆಯಲ್ಲಿ ಬ್ರಹ್ಮಸ್ಥಾನ ಅಂತ ಇರ್ತದೆ. ಬ್ರಹ್ಮಸ್ಥಾನ ಅಂದ್ರೇನು? ಒಂದು ಮನೆ ತೊಗೊಂಡ್ರೆ ಮನೆ ಮಧ್ಯಭಾಗವೇ ಬ್ರಹ್ಮಸ್ಥಾನ ಅಂತಾರೆ. ಆ ಬ್ರಹ್ಮಸ್ಥಾನ ಸೂರ್ಯನ ವಾಸಸ್ಥಳ ಅಂತ ಹೇಳ್ತಾರೆ. ಅಂದರೆ ಹಿಂದಿನ ಕಾಲದಲ್ಲಿ ಈಗಲೂ ಹಳ್ಳಿಗಳಿಗೆ ಹೋದರೆ ಕೊಟ್ಟಿಗೆ ಮನೆ ಅಂತ ಹೇಳ್ತಾರೆ, ತೊಟ್ಟಿ ಮನೆ ಅಂತಾರೆ.
ತೊಟ್ಟಿ ಅಂದ್ರೇನು, ಮನೆಯ ಮಧ್ಯಭಾಗದಲ್ಲಿ ತೊಟ್ಟಿ ಥರ ಕಟ್ಟಿಬಿಟ್ಟು ಓಪನ್ ಬಿಟ್ಟಿರ್ತಾರೆ. ಅದರಲ್ಲಿ ಮಳೆ ನೀರು, ಸೂರ್ಯನ ಬೆಳಕೆಲ್ಲ ಬರುತ್ತೆ. ಇದರಲ್ಲಿ ಸುತ್ತಲೂ ಮನೆ ಮಧ್ಯದಲ್ಲಿ ಒಂದು ತೊಟ್ಟಿ ಕಟ್ಟಿಬಿಟ್ಟಿರ್ತಾರೆ. ಅದಕ್ಕೆ ಬ್ರಹ್ಮಸ್ಥಾನ ಅಂತಾರೆ. ಆ ಥರ ವಾಸ್ತುನಲ್ಲಿ ನಾವು ಇಲ್ಲ ಅಂದಾಗ ಏನಾಗುತ್ತೆ, ಮನೆಯಲ್ಲಿ ಶತ್ರುಗಳು ಇದ್ದಕ್ಕಿದ್ದಾಗೆ ಸೃಷ್ಟಿಯಾಗಿಬಿಡ್ತಾರೆ. ಡಬಲ್ ಗೇಮ್ ಅಂತ ಹೇಳ್ತಾರೆ. ನನ್ನ ಮುಂದೆ ಒಂಥರ ಮಾತಾಡೋದು, ಅವನಿಂದೆ ಒಂಥರ ಮಾತಾಡೋದು. ಇಲ್ಲಿ ಟ್ರಿಪಲ್ ಮೈಂಡ್ ಅಂತ. ಟ್ರಿಪಲ್ ಮೈಂಡ್ ಏನು, ನನ್ನ ಹತ್ರ ಒಂಥರ, ನನ್ನ ಹಿಂದೆ ಒಂಥರ, ಎಲ್ಲರ ಮುಂದೆ ಒಂಥರ. ಈ 3 ರೀತಿ ವರ್ತನೆ ಮಾಡ್ತಾರಲ್ಲ ಜನ. ನೀವು ಸರ್ವೇಸಾಮಾನ್ಯ ಡಬಲ್ ಮೈಂಡ್ ಅಂತ ತಿಳ್ಕೊಂಡಿರ್ತೀರಿ. ಅವ್ನು ಡಬಲ್ ಗೇಮ್ ಮಾಡ್ತಾನೆ ಅಂತ. ಕೆಲವು ಟ್ರಿಬಲ್ ಗೇಮ್ ಮಾಡ್ತಾರೆ ಅಂತ. ಒಂದು, ನನ್ನ ಮುಂದೆ ಲಕ್ಷ್ಮೀ ಶ್ರೀನಿವಾಸ್ ತುಂಬ ಚೆನ್ನಾಗಿರೋದು, ನನ್ನ ಹಿಂದೆ ಲಕ್ಷ್ಮೀ ಶ್ರೀನಿವಾಸನ ಬೈಯೋದು. ಆಮೇಲೆ ಎಲ್ಲರೂ ಮುಂದೆ ನಾನಿಲ್ಲದಾಗ ಎಲ್ಲರೂ ಮುಂದೆ ಲಕ್ಷ್ಮೀ ಶ್ರೀನಿವಾಸನ ಹವೆಳ್ಳೆ ಮಾಡೋದು. ಹೀಗೆ ಟ್ರಿಬಲ್ ಗೇಮ್ ಅಂತ. ಈ ಥರ ಟ್ರಿಬಲ್ ಗೇಮ್ ಮೈಂಡ್ ಇರ್ತಾರಲ್ಲ, ಇದಕ್ಕೆ ತ್ರಿಪುರ ಅಂತ ಕರೀತಾರೆ. ಇಂಥವನೇ ತ್ರಿಪುರ ಅನ್ನೋ ಒಬ್ಬ ರಾಕ್ಷಸ ಇದ್ದ. ಜನಗಳ ಮುಂದೆ ಒಂಥರ, ರಾಕ್ಷಸರ ಮುಂದೆ ಒಂಥರ, ದೇವತೆಗಳ ಮುಂದೆ ಒಂಥರ ಆಡ್ತಿದ್ದ. ಅವನ ಸಾಯಿಸಿಕೋಸ್ಕರನೇ ಶೂಲಿನಿ ದುರ್ಗ ಅವತಾರ ಆಗಿದ್ದು ಅಂತ. ಈ ಮನೆಯಲ್ಲಿ ಗಂಡ ಮನೇಲಿದ್ದಾಗ ಹೆಂಡತಿ ಹತ್ರ ಒಂಥರ ಆಡ್ತಾನೆ, ಅಪ್ಪ ಅಮ್ಮನ ಹತ್ರ ಇದ್ದಾಗ ಮನೆ ಗಂಡ ಒಂಥರ, ಮನೆಯಿಂದ ಹೋದಾಗ ಇನ್ನೊಬ್ಬರ ಹತ್ರ ಒಂಥರ ಆಡ್ತಾನೆ. ಈ ಥರ ಟ್ರಿಬಲ್ಗೆ ಮಾಡುವಂಥ ಮನುಷ್ಯರು ಮನೆಯಲ್ಲಿ ನಮ್ಮಲ್ಲೇ ಇರ್ತಾರೆ. ಮಾತಿನಲ್ಲಿ ಏನು ಒಂದು ಸತ್ಯ ಇಲ್ಲ, ಆಚಾರ ವಿಚಾರದಲ್ಲಿ ಒಂದು ಪರ್ಫೆಕ್ಷನ್ ಇರೋದಿಲ್ಲ. ಆದರೆ ಟ್ರಿಬಲ್ ಗೇಮ್, ನನ್ನ ಮುಂದೆ ಒಂಥರ, ಅಲ್ಲೊಂಥರ, ಇಲ್ಲೊಂಥರ ಆಡ್ತಿರ್ತಲ್ಲ, ಇವರು ಜೀವನದಲ್ಲಿ ಏಳಿಗೆ ಆಗೋದಿಲ್ಲ. ಈ ಥರ ವ್ಯಕ್ತಿತ್ವ ಇರುವಂಥವರು ಈ ವಾಸ್ತು ದೋಷದಲ್ಲಿ ಇರ್ತಾರೆ. ಈ ಥರ ವ್ಯಕ್ತಿತ್ವ ಇರುವಂಥ ವ್ಯಕ್ತಿಗಳು ಒಂದೇ ಸೂರಿನಲ್ಲಿ ವಾಸ ಮಾಡ್ತಿದ್ರೆ ಅಲ್ಲಿ ಬ್ರಹ್ಮಸ್ಥಾನದ ದೋಷ ಇದೆ ಅಂತ ಅರ್ಥ. ಆ ಥರ ದೋಷ ಇರುವಂಥವರು ತಕ್ಷಣ ನೀವು ಎಲ್ಲೇ ಎಂಥ ಮನೆಯೇ ಆಗಿರಲಿ, ಶೂಲಿನಿ ದುರ್ಗೆನ ಪ್ರಥಮ ರಾತ್ರಿ, ಮೊದಲನೇ ರಾತ್ರಿ, ನವರಾತ್ರಿಯಲ್ಲಿ ಜಪ ಮಾಡೋದ್ರಿಂದ ಆ ಥರ ಇರುವಂಥ ವಾಸ್ತು ದೋಷ ನಿವಾರಣೆ ಆಗುತ್ತಂತೆ. ಅಂದರೆ ಯಾರ ಮನೆಯಲ್ಲಿ ಬ್ರಹ್ಮಸ್ಥಾನ ಓಪನ್ ಇರೋಲ್ವೋ, ಮನೆಯ ಸೆಂಟ್ರ್ ಪ್ಲೇಸ್, ಮನೆಯ ಮಧ್ಯಭಾಗ ಬ್ರಹ್ಮ ಕೇಂದ್ರ, ಆ ಬ್ರಹ್ಮಸ್ಥಾನ ಓಪನ್ ಇಲ್ಲ ಅಂದಾಗ ಆ ಜಾಗದಲ್ಲಿ ಕೂತ್ಕೊಂಡು ಶೂಲಿನಿ ದುರ್ಗಿಯನ್ನು ಇವತ್ತು ರಾತ್ರಿ ಜಪ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಂಥ ವಾಸ್ತು ದೋಷ ನಿವಾರಣೆ ಆಗುತ್ತೆ. ಟ್ರಿಬಲ್ ಗೇಮ್ ಮಾಡುವಂಥ ಮನುಷ್ಯತ್ವ ಇರುವಂಥ ವ್ಯಕ್ತಿತ್ವ ಇರುವಂಥ ಮನುಷ್ಯನಲ್ಲಿ ಭಾಳ ಪರಿವರ್ತನೆ ಆಗುತ್ತೆ. ನೀವು ಅರ್ತಿದ್ದ ಅವಶ್ಯಕತೆ ಇಲ್ಲ. ಅದರಿಂದ ಯಾರ ಮನೇಲಿ ಬ್ರಹ್ಮಸ್ಥಾನ ಓಪನ್ ಆಗಿರಲ್ವೋ, ಬ್ರಹ್ಮಸ್ಥಾನದಲ್ಲಿ ಏನೋ ಒಂದು ಡೈನಿಂಗ್ ಟೇಬಲ್ ಇಟ್ಟಿರ್ಬೋದು, ಅಥವಾ ಏನೋ ಒಂದು ಟೀಪಾಯ್ ಇಟ್ಟಿರ್ಬೋದು, ಅಥವಾ ಏನೋ ಒಂದು ವಸ್ತು ಇಟ್ಬಿಟ್ಟಿರ್ತಾರೆ. ಆಗ ಮನೆಯಲ್ಲಿ ಎಲ್ಲರೂ ಒಂದೊಂಥರ ಡಿಫ್ರೆಂಟಾಗಿ ಆಟ ಆಡ್ತಾರೆ, ಡಿಫ್ರೆಂಟಾಗಿ ಮಾತಾಡ್ತಾರೆ, ಡಿಫ್ರೆಂಟಾಗಿ ಅಳ್ತಾರೆ, ಡಿಫ್ರೆಂಟಾಗಿ ಕಾಮೆಂಟ್ ಮಾಡ್ತಾರೆ. ವಿಚಿತ್ರ. ಮನೆಯಿಂದ ಹೊರಗೋದ್ಮೇಲೆ ಚೆನ್ನಾಗಿರ್ತಾರೆ. ಈ ದೋಷ ಇರುವಂಥವರು ಈ ಥರ ಇತ್ತು ಅಂದರೆ ಇವತ್ತು ನವರಾತ್ರಿಲಿ ಮನೇಲಿ ಸೆಂಟ್ರ್ ಭಾಗದಲ್ಲಿ ದೀಪ ಇಟ್ಟು ಪೂಜೆ ಮಾಡಿಬಿಟ್ಟ ಅಂತಂದರೆ ಆ ದೋಷನ ತೆಗೀತಾರೆ ಅಂತ. ಆ ದೋಷ ಇದ್ದಂಥ ಆ ವಾಸ್ತುದ ಗ್ರಾವಿಟೇಷನ್ ಫೋರ್ಸ್, ಆ ನೆಗೆಟಿವ್ ಎನರ್ಜಿ, ಅದನ್ನು ಜಿಯೋಪೆಥಿಕ್ ಎನರ್ಜಿ ಅಂತ ಕರೀತಾರೆ. ಅದನ್ನು ಈಚೆ ತೆಗೆದ್ಬಿತ್ತಂದರೆ ಈ ಶೂಲಿನಿ ದುರ್ಗ. ಅದರಿಂದ ಶೂಲಿನಿ ದುರ್ಗಿಯನ್ನು ಇವತ್ತಿನ ರಾತ್ರಿ ನಾವು ಜಪ ಮಾಡಬೇಕು. ಹಾಗೆಯೇ ವಾಸ್ತು ದೋಷನೂ ಕೂಡ ತೆಗೆಯುವಂಥ ಶಕ್ತಿ ದುರ್ಗಿಯರಲ್ಲಿದೆ ಅಂತ ಆಯಿತು. ಜ್ಯೋತಿಷಶಾಸ್ತ್ರ, ಮೆಡಿಕಲ್ ಆಸ್ಟ್ರಾಲಜಿ, ವಾಸ್ತು, ಕರ್ಮ ಸಿದ್ಧಾಂತ ಮತ್ತು ಈ ಒಂದು ನವರಾತ್ರಿ ದಿವಸ ನಮ್ಮ 9ರಲ್ಲಿ ಮೊದಲನೇ ಪೀನಲ್ ಗ್ಲ್ಯಾಂಡು ಮತ್ತು ಪಿಟ್ಯೂಟರಿ ಗ್ಲ್ಯಾಂಡನ್ನ ಕ್ಲೀನ್ ಮಾಡುವಂಥ ಶಕ್ತಿ ಶೂಲಿನಿ ದುರ್ಗಿದಂತೆ. ಯಾಕೆಂದರೆ ಈ ಪೀನಲ್ ಗ್ಲ್ಯಾಂಡು ಮತ್ತು ಪಿಟ್ಯೂಟರಿ ಗ್ಲ್ಯಾಂಡು ಎರಡೂ ನಮ್ಮ ಹಾರ್ಮೋನ್ಸ್ ಪ್ರೊಡಕ್ಷನ್ ಮಾಡುವಂಥ ದೊಡ್ಡ ಫ್ಯಾಕ್ಟ್ರಿಗಳವಲ್ಲ. ಈ ಮೊದಲನೇ ದಿವಸ ಶೂಲಿನಿ ದುರ್ಗಿ ಜಪ ಮಾಡೋದ್ರಿಂದ ಅತಿಯಾದ ಆಸೆ, ಕೋಪ, ದುರಹಂಕಾರ, ಗರ್ವವನ್ನು ನಾಶ ಮಾಡುವಂಥ ಶಕ್ತಿ ಇದೆ. ಅದಕ್ಕೆ ಆ ಪೀನಲ್ ಗ್ಲ್ಯಾಂಡಲ್ಲಿ ಈ ಶೂಲಿನಿ ದುರ್ಗಿ ವಾಸ ಮಾಡ್ತಾಳಂತೆ. ಒಳ್ಳೆಯದನ್ನು ಮತಿ ಕೊಟ್ಟು ಕೆಟ್ಟದನ್ನು ತೆಗೆದುಹಾಕುವಂಥ ಶಕ್ತಿ ನಮಗೆ ಕೊಡ್ತಾಳಂತೆ. ಕೆಟ್ಟದನ್ನು ತೆಗೆಯುವಂಥ ಶಕ್ತಿ ನಮ್ಮ ಮುಖಾಂತರ ಮಾಡಿಸಿ ಒಳ್ಳೆಯದನ್ನು ಅನುಭವಿಸುವ ಶಕ್ತಿಯನ್ನು ಈ ಶೂಲಿನಿ ದುರ್ಗಿ ಪ್ರಾರ್ಥನೆ ಮಾಡೋದ್ರಿಂದ, ಧ್ಯಾನ ಮಾಡೋದ್ರಿಂದ ಪ್ರಾಪ್ತಿಯಾಗ್ತದೆ ಅಂತ ಹೇಳಿ ದುರ್ಗಾ ಸಂಹಿತೆಯಲ್ಲಿ ಇದನ್ನು ಹೇಳ್ತಾರೆ. ಆದ್ದರಿಂದ ದಶಮಹಾಕಾಳಿ ದಶಮಹಾವಿದ್ಯೆಯಲ್ಲಿ ಹೇಳುವಂಥದ್ದಕ್ಕಿಂತ ಈ ದಶಮಹಾವಿದ್ಯೆ ದೊಡ್ಡ ಅಡ್ವಾನ್ಸ್ ವಿದ್ಯೆ. ಅದು 10 ಜನ ಕಾಳಿಯನ್ನು ಪೂಜೆ ಮಾಡುವಂಥದ್ದು. ಇದು 9 ಜನ, 10ರಲ್ಲಿ ಒಂದು ಕಮ್ಮಿ ಆಯಿತು. ಕಾಳಿಯರು, ಉಪಕಾಳಿಯರು, ದುರ್ಗಿಯರು, ಅವರಲ್ಲಿ ಚಂಡಿ ಚಾಮುಂಡಿಯರೊಬ್ಬರು. ಅದರಿಂದ ಈ ಶೂಲಿನಿ ದುರ್ಗಾ ನಾವು ಈ ಪ್ರಥಮ ರಾತ್ರಿ ಆಚರಣೆ ಮಾಡೋದ್ರಿಂದ, ಧ್ಯಾನ ಮಾಡೋದ್ರಿಂದ, ಜಪ ಮಾಡೋದ್ರಿಂದ ನಮ್ಮಲ್ಲಿ ಈ ಬುದ್ಧಿವಂತಿಕೆ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಮತ್ತು ಈ ದ್ವೇಷ, ಅಸೂಯೆ, ಅಹಂಕಾರ ಕೂಡ ನಿವಾರಣೆಯಾಗುತ್ತೆ. ಕೊನೆಯದಾಗಿ ಯಾವ ಮನೆ ಒಳಗಿದ್ದಾಗ ಮಂಕು, ಹೊರಗೋದಾಗ ಸ್ಟ್ರಾಂಗ್ ಇರ್ತಾರೆ. ಯಾಕೆಂದರೆ ಬ್ರಹ್ಮಸ್ಥಾನದ ದೋಷ ಅದು. ಮನೆ ಒಳಗಿದ್ದಾಗ ಒಬ್ರಿಗೊಬ್ರು ಕೆಚ್ಚಾಟ, ಕೂಗಾಟ, ಕಲಹ, ಗೃಹ ಕಲಹ. ಹೊರಗಡೆ ಹೋದಾಗ ಚೆನ್ನಾಗಿರ್ತಾರೆ. ಇವ್ರು ಈ ರೀತಿ ಇದ್ದಾರ ಅನ್ಕೋಬೇಕು. ಹೊರಗಡೆ ನೋಡಿದಾಗ, ಒಳಗೆ ಬಂದಾಗ ಅವರವರೇ ಕಚ್ಚಾಟ, ಕೂಗಾಟ, ಅವರವರೆಲ್ಲ ವಯಸ್ಸು. ಸುಮ್ಮನೆ ಮನೆಗೆ ಬರೋದು, ಗೆಸ್ಟ್ ಥರ ಹೋಗೋದು, ಮಲ್ಕೊಳ್ಳೋದು, ಊಟ ಮಾಡೋದು, ಹೋಗೋದು.
ಹೋಗೋದು ಮಲಗೋದು ಊಟ ಮಾಡೋದು, ಯಾವ ವ್ಯವಹಾರ ಮನೆಯೊಳಗೆ ಇರೋದಿಲ್ಲ. ಕಾರಣ ಬ್ರಹ್ಮಸ್ಥಾನದ ದೋಷ. ಅದರಿಂದ ಯಾರ ಮನೇಲಿ ಇಂಥ ವಾಸ್ತು ದೋಷ ಇದ್ದರೂ ಕೂಡ ಈ ಒಂದು ಶೂಲಿನಿ ದುರ್ಗಿ ಜಪ ಮಾಡೋದ್ರಿಂದ, ಮುದ್ರೆ ಮೂಲಕ, ಧ್ಯಾನ ಮೂಲಕ, ಜಪ ಮೂಲಕ ಮಾಡೋದ್ರಿಂದ ವಾಸ್ತು ದೋಷ ನಿವಾರಣೆಯಾಗತ್ತೆ ಅಂತ ಹೇಳ್ತಾರೆ. ನೋಡಿ, ಸೂರ್ಯಗ್ರಹಕ್ಕೆ ಏನು ಶಕ್ತಿ ಇದೋ ಅದಷ್ಟೇ ಶಕ್ತಿ ಶೂಲಿನಿ ದುರ್ಗಿಗೆ ಇದೆಯಂತೆ. ಅದರಿಂದ ಇದಕ್ಕಿಂತ ಹೆಚ್ಚಾಗಿ ತ್ರಿಪುರಾಸುರನ ಸಂಹಾರ ಮಾಡಿದ್ದು ಯಾರು? ಶಿವ. ತ್ರಿಪುರಾಸುರನ ಸಂಹಾರ ಮಾಡಲಿಕ್ಕೆ ಶಕ್ತಿ ಕೊಟ್ಟೋಳು ಪಾರ್ವತಿ, ಅವಳೇ ಶೂಲಿನಿ ದುರ್ಗಾ. ಅದರಿಂದ ಸೂರ್ಯನಲ್ಲಿ ರುದ್ರ ಇದ್ದಾನೆ, ಶಿವ ಇದ್ದಾನೆ, ಅಗ್ನಿ ಇದ್ದಾನೆ, ಮತ್ತು ಪ್ರಧಾನ ದೇವತೆ ಸೂರ್ಯ, ಅಧಿದೇವತೆ ಅಗ್ನಿ, ಪ್ರತ್ಯಧಿದೇವತೆ ರುದ್ರ. ಈ 3 ಜನರಿಂದ ರುದ್ರ ಅಪಮೃತ್ಯು ದೋಷವನ್ನು ತೆಗಿತಾನೆ, ಅಗ್ನಿ ಮನಲಾಗತಕ್ಕಂಥ ಕೋಪ, ಬೆಂಕಿ ಅವಡ್ಗಳನ್ನು ತೆಗಿತಾನೆ, ಸೂರ್ಯ ದೇಹಕಾರಕ, ಆತ್ಮಕಾರಕ, ಪಿತೃಕಾರಕ. ಆದ್ದರಿಂದ ಈ 3 ಕೂಡ ತಂದೆಯಿಂದ ಬಂದಂಥ ಶಾಪಗಳ ನಿವಾರಣೆ ಮಾಡ್ಕೋಬೇಕು. ಹೆಣ್ಣಾಗಲಿ ಗಂಡಾಗಲಿ ತಂದೆ ಕೊಟ್ಟಂಥ ಶಾಪ ಅಥವಾ ತಂದೆಗೆ ಮೋಸ ಮಾಡಿದರೆ, ತಂದೆಗೆ ಹಿಂಸೆ ಮಾಡಿದರೆ ಅಥವಾ ಪಿತೃಶಾಪ ಏನೇ ಇದ್ರೂ ಕೂಡ ಇವತ್ತು ಮೊದಲನೇ ರಾತ್ರಿ ನಾವು ಅದನ್ನು ನಿವಾರಣೆ ಮಾಡಿಕೊಂಡು ಆಮೇಲೆ ತಾಯಿ ಶಾಪಕ್ಕೆ ಹೋಗಬೇಕಂತೆ. ಅದರಿಂದ ಪಿತೃಶಾಪ ನಿವಾರಣೆಗೆ ಶೂಲಿನಿ ದುರ್ಗಾ. ಅಕಾಲ ಮೃತ್ಯು ದೋಷ, ಬೆಂಕಿ ಹಾಕೊಂಡು ಸುಟ್ಕೊಳ್ಳೋದು ಅಥವಾ ಬೆಂಕಿಲಿ ಇರೋ ಜಾಗದಲ್ಲಿ ಹೋಗಿ ಸತ್ತೋಗೋದು, ಕಿದಕಿಗೆ ಫ್ಲೈಟ್ ಬ್ಲಾಸ್ಟ್ ಆಗೋದು, ಕಾರ್ ಬ್ಲಾಸ್ಟ್ ಆಗಿಬಿಡೋದು, ಬಸ್ ಬ್ಲಾಸ್ಟ್ ಆಗಿಬಿಡೋದು, ಈ ಥರ ಅವಘಡದಲ್ಲಿ ಏನಾದ್ರು ನಾವು ಸಾಯೋವಂಥ ಸಂದರ್ಭ ನಮ್ಮ ಜಾತಕದಲ್ಲಿ ಇತ್ತು ಅಂದರೆ, ಅಗ್ನಿ ಮೃತ್ಯು ಇತ್ತು ಅಂದರೆ ಶೂಲಿನಿ ದುರ್ಗವನ್ನು ಜಪ ಮಾಡಬೇಕು. ಅಗ್ನಿತತ್ವ ಸೂರ್ಯನಲ್ಲಿದೆ, ಅಗ್ನಿ ಅಧಿದೇವತೆ ಸೂರ್ಯನಿಗೆ, ಮತ್ತು ಪ್ರತ್ಯಧಿದೇವತೆ ರುದ್ರ. ಆದ್ದರಿಂದ ಅಕಾಲ ಮೃತ್ಯುವನ್ನು ನಿವಾರಣೆ ಮಾಡುವಂಥ ಯಾವುದು ಅಗ್ನಿ ಅವಘಡಗಳಿಂದ ಆಗುವಂಥ ಸಾವನ್ನು ನಿವಾರಣೆ ಮಾಡುವಂಥ ಶಕ್ತಿ ಶೂಲಿನಿ ದುರ್ಗಿಗಿದೆ. ಅದಕ್ಕೆ ಮುಂಬರೋ 2021 ನವರಾತ್ರಿಗೆ ಅಲ್ಲಿ ತನಕ ನಾವು ಬೆಂಕಿಲಿ ಸಾಯಬಾರ್ದು, ಮತ್ತು ನಾನು ಹೇಳಿದಂತೆ ಎಲ್ಲ ರೋಗಗಳು ಬರಬಾರ್ದು ಅಂದರೆ ಇವತ್ತು ಮೊದಲನೇ ರಾತ್ರಿ ಶೂಲಿನಿ ದುರ್ಗಿಯನ್ನು ಜಪ ಮಾಡಬೇಕು, ಧ್ಯಾನಿಸಬೇಕು, ಪೂಜೆ ಮಾಡಬೇಕು, ಆರಾಧನೆ ಮಾಡಬೇಕು. ಇದಕ್ಕಿಂತ ಹೆಚ್ಚಾಗಿ ಹೃದಯ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಂಥ ಏನೇ ದೋಷ ಇದ್ದರೂ ಕೂಡ ನಾ ಹೇಳುವಂಥ ಮಂತ್ರನ ಹೃದಯದ ಮೇಲೆ, ಹೊಟ್ಟೆ ಮೇಲೆ ಇಟ್ಕೊಂಡು ಜಪ ಮಾಡಿಬಿಟ್ಟ ಅಂದರೆ, ಹೃದಯದ ಮೇಲೆ ಇಟ್ಕೊಂಡು ಜಪ ಮಾಡಿ, ಇಲ್ಲ ಹೊಟ್ಟೆ ಮೇಲೆ ಇಟ್ಕೊಂಡು ಜಪ ಮಾಡಿ. ಇವತ್ತು ರಾತ್ರಿ ಅಷ್ಟು ಪವರ್ ಇದೆ, ಯಾಕೆಂದರೆ ಇವತ್ತೇ ಶೂಲಿನಿ ದುರ್ಗಿ ಅವತಾರ ಆಗಿರೋದು. ಆದ್ದರಿಂದ ಆ ಶೂಲಿನಿ ದುರ್ಗಿ ಅವತಾರ ಆಗಿರೋ ಈ ಒಂದು ಪ್ರಥಮ ರಾತ್ರಿ ನವರಾತ್ರಿಯಲ್ಲಿ ಮೊದಲನೇ ಗ್ಲ್ಯಾಂಡು ಪೀನಲ್ ಗ್ಲ್ಯಾಂಡನ್ನು ಶುದ್ಧೀಕರಣ ಮಾಡುವಂಥ ಶಕ್ತಿ, ಮತ್ತು ಬೆನ್ನು, ಪಿಟ್ಸು, ಬಲಭಾಗಕ್ಕೆ ಬರುವಂಥ ಪಾರ್ಶ್ವವಾಯು ರೋಗ, ಬಲಗಣ್ಣಿಗೆ ಬಂದುವಂಥ ರೋಗಗಳು, ಬಲಗಣ್ಣು ಅದನ್ನು ತೆಗಿತಾಳಂತೆ ಶೂಲಿನಿ ದುರ್ಗಾ. ಬಲಗಣ್ಣಿಗೆ ಬಂದಿರತಕ್ಕಂಥ ದೋಷಗಳು, ಉದರಕ್ಕೆ ಸಂಬಂಧಪಟ್ಟಂಥ ದೋಷಗಳು, ಹೊಟ್ಟೆ ಹುಣ್ಣುಗಳಾಗಿರೋ ಅಲ್ಸರ್ ಆಗಿದ್ದರೆ ಅದನ್ನು ತೆಗೆಯುವಂಥದ್ದು, BP ಕಮ್ಮಿ ಮಾಡ್ತಾಳೆ. ಇವತ್ತಿನ ದಿವಸ ಜಪ ಮಾಡೋದ್ರಿಂದ ಎಲ್ಲ ದೋಷಗಳು ಒಂದೇ ಸಲ ಲಂಸಮ್ಮಾಗಿ ಕಂಪ್ಲೀಟ್ ಒಂದು ಪ್ಯಾಕೇಜ್ ಪೂರ್ತಿ ಅದನ್ನು ತೆಗೆದು ಬಿಸಾಕುವಂಥ ಶಕ್ತಿ, ಸಂಹರಿಸುವಂಥ ಶಕ್ತಿ ಶೂಲಿನಿ ದುರ್ಗಿಗಿದೆ ಅಂತ ಹೇಳ್ತಾರೆ. ಅದರಿಂದ ಯಾರಿಗೆ ಈ ಪಿತೃಶಾಪ ಇದೆಯೋ ಇವತ್ತು ಮಾಡಲೇಬೇಕು. ಪಿತೃಶಾಪಕ್ಕೆ ಜ್ಯೋತಿಷ್ ಬೇಕಾದಷ್ಟು ಪ್ರೇರ ಹೇಳ್ತಾರೆ, ಲಾಲ್ ಕಿತಾಬಲ್ಲಿ ಬೇಕಾದಷ್ಟು ಹೇಳ್ತಾರೆ. ಆದರೆ ನವರಾತ್ರಿಲಿ ಈ ಒಂದು ದೇವಿ ಆರಾಧನೆ ಮಾಡಿಬಿಟ್ರೆ ಒಂದು ಪೈಸಾ ಖರ್ಚು ಮಾಡೋಂಗಿಲ್ಲ, ಯಾವ ಯಜ್ಞ ಆಗಾದಿಗಳು ಮಾಡೋಂಗಿಲ್ಲ, ಸುಲಭವಾಗಿ ಪಿತೃಶಾಪ ನಿವಾರಣೆ ಮಾಡ್ಕೊಳ್ಬೋದು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ದೇಹದಲ್ಲಿರತಕ್ಕಂಥ ಎಲ್ಲ ಈ ಬಲಭಾಗದ ಅಂಗಾಂಗಗಳಿಗೂ ಕೂಡ ಶಾಂತಿ ಮಾಡ್ಕೋಬೋದು. ಒಬ್ಬ ವ್ಯಕ್ತಿ ದೊಡ್ಡ ವ್ಯಕ್ತಿ ಆಗಬೇಕು ಅಂದರೆ, ಒಬ್ಬ ರಾಜ್ಯ ಪದವಿ ಪಡಿಬೇಕು ಅಂದರೆ, ಅದು ರಾಜಕೀಯ ಕ್ಷೇತ್ರ ಇರ್ಬೋದು, ಯಾವುದೇ ಹುದ್ದೆಯಲ್ಲಿ ಪ್ರಪ್ರಥಮವಾಗಿ ಉನ್ನತವಾದ ಸ್ಥಾನಕ್ಕೆ ಹೋಗಬೇಕು ಅಂದರೆ ಮೊದಲನೇ ರಾತ್ರಿ ಶೂಲಿನಿ ದುರ್ಗಿನ ಆರಾಧನೆ ಮಾಡಬೇಕು ಅಂತಾರೆ. ಯಾರು ಈ ಶೂಲಿನಿ ದುರ್ಗಿ ಆರಾಧನೆ ಮಾಡ್ತಾರೋ ಅವರಿಗೆ ಅನಂತಕಾಲ ಸರ್ಪದೋಷ ನಿವಾರಣೆ ಆಗತ್ತಂತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಾಳಿದಾಸ ಒಂದು ಕಡೆ ಹೇಳ್ತಾರೆ, ಶೂಲಿನಿ ದುರ್ಗಿ ಮೊದಲನೇ ರಾತ್ರಿ ಜಪ ಮಾಡೋದ್ರಿಂದ ನವನಾಗಗಳು 9 ನಾಗಗಳಿವೆ, ಮಹಾಶ್ರೇಷ್ಠ ನಾಗಗಳು. ಅದರಲ್ಲಿ ಮೊದಲನೇ ನಾಗ ಅನಂತ. ಆ ಅನಂತನನ್ನು ದೋಷ ನಿವಾರಣೆ ಮಾಡಲಿಕ್ಕೆ ಶೂಲಿನಿ ದುರ್ಗ ರೆಡಿ ಇರ್ತಾಳೆ. ಅದರಿಂದ ಎಷ್ಟು ಬೆನಿಫಿಟ್ ನೋಡಿ. ವಾಸ್ತು, ಜ್ಯೋತಿಷ್ಯ, ಮೆಡಿಕಲ್ ಸೈನ್ಸ್ ಬರುವಂಥ ಕಾಯಿಲೆಗಳು, ಮತ್ತು ಸರ್ಪದೋಷ, ಕರ್ಮ ಸಿದ್ಧಾಂತ ಪ್ರಕಾರ ಅತಿಯಾದ ಕಾಮದಿಂದ ಮಾಡುವಂಥ ಮಹಾ ಅಪರಾಧಗಳು, ಅಗ್ನಿ ಅವಗಳು, ಅಗ್ನಿ ಮರಣಗಳು, ಅಗ್ನಿ ದುರಂತಗಳು, ಇದನ್ನೆಲ್ಲವೂ ಕೂಡ ನಿವಾರಣೆ ಮಾಡುವಂಥ ಒಂದು ದೊಡ್ಡ ಪ್ಯಾಕೇಜ್ ಅಂದರೆ ಶೂಲಿನಿ ದುರ್ಗ ಒಂದೇ ಮಂತ್ರ. ಅದಕ್ಕೆ ಇವತ್ತು ನಾವು ರಾತ್ರಿ ಶೂಲಿನಿ ದುರ್ಗಿಯನ್ನು ಆರಾಧನೆ ಮಾಡಬೇಕು. ದುರ್ಗಿಯಲ್ಲಿ ಬೇಕಾದಷ್ಟು ಮುದ್ರೆಗಳಿವೆ. ನಾನು ಕಾಮನ್ನಾಗಿ ಒಂದು ಮುದ್ರೆ ತೋರಿಸ್ತೀನಿ. 9 ದಿನ ಒಂದೇ ಮುದ್ರೆ ಮಾಡ್ಕೊಂಡು ಹೋಗಿ ನೀವು. ಇದಕ್ಕೆ ಕಾಳಿ ಮುದ್ರಾ ಅಂತ ನೋಡಿ, 2 ಬೆರಳನ್ನು ಚೆನ್ನಾಗಿ ಅರಳಿಸ್ಬೇಕು. ಇದಕ್ಕೆ ಸಂದಂಶ ಅಂತಾರೆ, ಸಂದಂಶ ಮುದ್ರಾ ಅಂತಾರೆ ಇದಕ್ಕೆ. ಈ ರೀತಿ ಬೆರಳನ್ನು ಅಗಲ ಮಾಡೋದಕ್ಕೆ ಸಂದಂಶ.
ಹೆಬ್ಬೆಟ್ಟನ್ನು ಒಂದಕ್ಕೊಂದು ಟಚ್ ಮಾಡಬೇಕು. ತೋರು ಬೆರಳು ಒಂದಕ್ಕೊಂದು ಟಚ್ ಮಾಡಬೇಕು. ಮಧ್ಯದ ಬೆರಳು ಶನಿ, ಸೂರ್ಯ ಅಂದರೆ ಉಂಗುರದ ಬೆರಳು, ಕಿರು ಬೆರಳು ಬುಧಗ್ರಹ, ಎಲ್ಲ ಬೆರಳು ಒಂದಕ್ಕೊಂದು ಟಚ್ ಮಾಡಿ ಈ ರೀತಿ ಇಟ್ಕೊಂಡಾಗ ಹಾಕಿನಿ ಮುದ್ರಾ ಅಥವಾ ಮಹಾಕಾಳಿ ಮುದ್ರಾ ಅಂತಾರೆ. ಇದನ್ನು ದುರ್ಗಿಗೂ ಯೂಸ್ ಮಾಡ್ಬೋದು ಅಂತ ಶಾಸ್ತ್ರ ಉಲ್ಲೇಖನ ಮಾಡಿದ್ದಾರೆ. ಇದಕ್ಕೆ ಹಾಕಿನಿ ಮುದ್ರಾ ಅಥವಾ ಮಹಾಕಾಳಿ ಮುದ್ರಾ ಅಂತ ಕರೀತಾರೆ. ಈ ಮುದ್ರನ ಧಾರಣೆ ಮಾಡಿಕೊಂಡು ನಾವು ಪೂರ್ವಕ್ಕೆ ಮುಖ ಮಾಡಿಕೊಂಡು ಇವತ್ತು ರಾತ್ರಿ ನಾನು ಹೇಳೋ ಮಂತ್ರನ ಜಪ ಮಾಡಿ ಒಂದು ಅರ್ಧ ಗಂಟೆ ಜೋರಾಗಿ ಹೇಳಿ. ಅರ್ಧ ಗಂಟೆ ಹೇಳಿಸ್ರು ಒಂದು 102 ಸಲ ಆಗಿರುತ್ತೆ. ಓಂ ನಮೋ ಭಗವತಿ ಶೂಲಿನಿ ದುರ್ಗಾ ಶಿವಶೂಲಧಾರಣಿ ತ್ರಿಪುರ ದೈತ್ಯ ಸಂಹಾರಿಣಿ ಓಂ ಹ್ರೀಂ ಧುಂ ಜ್ವಲ ಜಲ ಶೂಲಿನಿ ದುರ್ಗ ಸರ್ವದುಷ್ಟಗ್ರಹಾನ್ ನಿವಾರಯ ಹುಂ ಫಟ್ ಸ್ವಾಹ. ಓಂ ನಮೋ ಭಗವತೆ ಶೂಲಿನಿ ದುರ್ಗಾ ಶಿವಶೂಲಧಾರಣಿ ತ್ರಿಪುರ ದೈತ್ಯ ಸಂಹಾರಿಣಿ ಓಂ ಹ್ರೀಂ ಧುಂ ಜ್ವಲ ಜಲ ಶೂಲಿನಿ ದುರ್ಗ ಸರ್ವದುಷ್ಟಗ್ರಹಾನ್ ನಿವಾರಯ ಹುಂ ಫಟ್ ಸ್ವಾಹ. ಓಂ ನಮೋ ಭಗವತೆ ಶೂಲಿನಿ ದುರ್ಗಾ ಶಿವಶೂಲಧಾರಣಿ ತ್ರಿಪುರ ದೈತ್ಯ ಸಂಹಾರಣಿ ಓಂ ಹ್ರೀಂ ಧುಂ ಜ್ವಲ ಜಲ ಶೂಲಿನಿ ದುರ್ಗ ಸರ್ವದುಷ್ಟಗ್ರಹಾನ್ ನಿವಾರಯ ಹುಂ ಫಟ್ ಸ್ವಾಹ ಅನ್ನೋ ಮಂತ್ರನ ಜಪ ಮಾಡಬೇಕು. ಮಾಡಿದಾಗ ಶೂಲಧಾರಣಿ, ಶಿವನ ಒಂದು ಶೂಲದಲ್ಲಿ ಹೋಗಿ ಸೇರಿಕೊಂಡಂಥವಳು ಅಂಥ ಶೂಲಿನಿ ದುರ್ಗಾ ತ್ರಿಪುರ ದೈತ್ಯ ಸಂಹಾರಣಿ, ತ್ರಿಪುರ ದೈತ್ಯ ಸಂಹಾರಣಿ ಮಾಡಿದಂಥವಳು ನೀನು. ಓಂ ಹ್ರೀಂ ಧುಂ ಜ್ವಲ ಅಂದರೆ ಬೆಂಕಿ ಅಂತ ಉರಿಯುತ್ತಿರುವಂಥ ನೀನು. ದುಷ್ಟಗ್ರಹನ್ ಸರ್ವದುಷ್ಟಗ್ರಹಾನ್, ಎಲ್ಲ ಥರ ದುಷ್ಟಗ್ರಹಗಳು, ಗಂಡಂದು ಹೆಂಡತಿದು ಮಕ್ಕಳದು ಮಾಟ ಮಂತ್ರತಂತ್ರ ಬಾಧೆಗಳು ಶತ್ರುಗಳದ್ದು ಯಾವುದೇ ಇದು ಎಲ್ಲ ದುಷ್ಟಗ್ರಹ ನಿವಾರಯ ಹುಂ ಫಟ್ ಸ್ವಾಹ, ಅದರ ನಿವಾರಣೆ ಮಾಡು ಅಂತ ಕೇಳುವಂಥದ್ದು ಈ ಮಂತ್ರದಲ್ಲಿದೆ. ಇದಕ್ಕೆ ಶೂಲಿನಿ ದುರ್ಗದ ಮಾಲಮಂತ್ರ ಅಂತ ಕರೀತಾರೆ. ಈಗ ಇಟ್ಕೊಂಡು ಓಂ ನಮೋ ಭಗವತಿ ಶೂಲಿನಿ ದುರ್ಗಾ ಶಿವಶೂಲಧಾರಣಿ ತ್ರಿಪುರ ದೈತ್ಯ ಸಂಹಾರಿಣಿ ಓಂ ಹ್ರೀಂ ಧುಂ ಜ್ವಲ ಜಲ ಶೂಲಿನಿ ದುರ್ಗ ಸರ್ವದುಷ್ಟಗ್ರಹಾನ್ ನಿವಾರಯ ಹುಂ ಫಟ್ ಸ್ವಾಹ. ಓಂ ನಮೋ ಭಗವತಿ ಶೂಲಿನಿ ದುರ್ಗಾ ಶಿವಶೂಲಧಾರಣಿ ತ್ರಿಪುರ ದೈತ್ಯ ಸಂಹಾರಿಣಿ ಓಂ ಹ್ರೀಂ ಧುಂ ಜ್ವಲ ಶೂಲಿನಿ ದುರ್ಗ ಸರ್ವದುಷ್ಟಗ್ರಹಾನ್ ನಿವಾರಯ ಹುಂ ಫಟ್ ಸ್ವಾಹ ಅನ್ನೋ ಮಂತ್ರನ ಪೂರ್ವಾಭಿಮುಖ ಕೂತ್ಕೊಂಡು ಜಪ ಮಾಡಿಬಿಟ್ಟ ಅಂದರೆ ಪಿತೃಶಾಪ ಹೋಗುತ್ತೆ, ಪ್ಯಾರಾಲಿಸಿಸ್ ಬರಲ್ಲ. ನಾನೇನು ಇಷ್ಟೊತ್ತೇನು ಹೇಳಿದ್ನೋ ಅದೆಲ್ಲ ನಿವಾರಣೆ ಆಗುತ್ತೆ. ನೋಡಿ, ಒಂದು ಸಿಂಪಲ್ ಒಂದು ರಾತ್ರಿ ಒಂದು ಅರ್ಧ ಗಂಟೆ ನಾವು ಇನ್ವೆಸ್ಟ್ ಮಾಡಿಬಿಟ್ಟ ಅಂದರೆ ಭಾಳಷ್ಟು ದೋಷ ನಮ್ಮಿಂದ ಹೋಗುತ್ತೆ, ಶಾಪ ಪಾಪಗಳು ನಿವಾರಣೆ ಆಗುತ್ತೆ. ಇದು ಮುದ್ರಾ, ಇದು ಮಂತ್ರ. ತಂತ್ರ ಏನು? ಗೋಧಿ ತಗೋಬೇಕು. ಗೋಧಿನ ಕೈಲಿಟ್ಕೊಂಡು ಈ ಮಂತ್ರನ ಒಂದು 21 ಸಲ ಹೇಳಬೇಕು. ಓಂ ನಮೋ ಭಗವತಿ ಶೂಲಿನಿ ದುರ್ಗಾ ಶಿವಶೂಲಧಾರಣಿ ತ್ರಿಪುರ ದೈತ್ಯ ಸಂಹಾರಿಣಿ ಓಂ ಹ್ರೀಂ ಧುಂ ಜ್ವಲ ಶೂಲಿನಿ ದುರ್ಗ ಸರ್ವದುಷ್ಟಗ್ರಹ ದೋಷಾ ನಿವಾರಯ ಹುಂ ಫಟ್ ಸ್ವಾಹ. ಓಂ ನಮೋ ಭಗವತಿ ಶೂಲಿನಿ ದುರ್ಗಾ ಶಿವಶೂಲಧಾರಣಿ ತ್ರಿಪುರ ದೈತ್ಯ ಸಂಹಾರಿಣಿ ಓಂ ಹ್ರೀಂ ಧುಂ ಜ್ವಲ ಜಲ ಶೂಲಿನಿ ದುರ್ಗ ಸರ್ವದುಷ್ಟಗ್ರಹ ದೋಷಾನ್ ನಿವಾರಯ ಹುಂ ಫಟ್ ಸ್ವಾಹ. ಈ ಮಂತ್ರನ ಒಂದು 21 ಸಲ ಹೇಳಿಬಿಟ್ಟು ಆದಮೇಲೆ ಒಂದು ದಕ್ಷಿಣೆ ಇಟ್ಟು ಯಾರಿಗಾರು ನಿರ್ಗತಿಕರಿಗೆ, ಬಡವರಿಗೆ, ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಗೋಧಿ ದಾನ ಮಾಡಿಬಿಟ್ಟು ಅಂತಂದರೆ ಪಿತೃಶಾಪ ನಿವಾರಣೆ ಆಗುತ್ತೆ. ನಾನು ಇಷ್ಟೊತ್ತು ಏನು ಹೇಳೋದು ಅದೆಲ್ಲಕ್ಕೂ ಶಾಂತಿ ಆಗುತ್ತೆ. ನವರಾತ್ರಿ ದಾನ ಮಹಾಶ್ರೇಷ್ಠ. ಈ ನವರಾತ್ರಿ ದಿವಸ ಮಾಡೋ ಮೊದಲನೇ ದಾನ ಗೋಧಿ ದಾನ ಇದೆಯಲ್ಲ, ಅದನ್ನು ಯಾರು ಮಾಡ್ತಾರೋ 9 ಗ್ರಹಗಳಲ್ಲಿ ಸೂರ್ಯ ಸಂತೃಪ್ತಿ ಆಗ್ತಾನೆ. ಅಧಿದೇವತೆ ಅಗ್ನಿ ಮತ್ತು ಪ್ರತ್ಯಧಿ ದೇವತೆ ರುದ್ರ, ಅಗ್ನಿ ರುದ್ರ ಸೂರ್ಯನೂ ಶಾಂತಿ ಆಯಿತು, ಶೂಲಿನಿ ದುರ್ಗನೂ ಕೂಡ ಶಾಂತಿ ಆಗ್ತಾಳಂತೆ. ಆದ್ದರಿಂದ ಯಾರು ಈ ಒಂದು ತಂತ್ರ ಏನು ಗೋಧಿಯನ್ನು ಜಪ ಮಾಡಿ ಕೊಡೋದು, 1 kg ಗೋಧಿ ಕೊಡಿ, ಒಂದು 5 kg ಗೋಧಿ ತೊಗೊಳ್ಳಿ. ವರ್ಷಕ್ಕೊಂದ್ಸಲ ದಾನ ಕೊಡೋದೇನು ಲಾಸ್ ಏನಾಗಲ್ಲ. ನೀವು ದಾನ ಕೊಟ್ಟಷ್ಟು ಅಕ್ಷಯ ಆಗುತ್ತೆ. ನವರಾತ್ರಿ ಪೂಜೆ ಮಾಡಿದ್ದು ಆ ಗೋಧಿನ ತೊಗೊಂಡು ನೆಕ್ಸ್ಟ್ ಡೇ ಬೆಳಗ್ಗೆಗೆ ನೀವು ದಾನ ಮಾಡಿಬಿಟ್ರಾ ಅಂದರೆ, ಅಥವಾ ಅವತ್ತು ರಾತ್ರಿ ಯಾರಿಗಾರು ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ, ಬಡವರಿಗೆ, ದಲಿತರಿಗೆ, ಭಿಕ್ಷುಕರಿಗೆ ಕೊಟ್ಬಿಟ್ಟ ಅಂತಂದರೆ ನಿಮ್ಮಲ್ಲಿರೋ ಎಲ್ಲ ದೋಷಗಳು ನಿವಾರಣೆ, ಪಿತೃಶಾಪ ನಿವಾರಣೆ. ಮುದ್ರಾ ಇದು. ಮಂತ್ರ ಓಂ ನಮೋ ಭಗವತಿ ಶೂಲಿನಿ ದುರ್ಗಾ ಶಿವಶೂಲಧಾರಣಿ ತ್ರಿಪುರ ದೈತ್ಯ ಸಂಹಾರಿಣಿ ಓಂ ಹ್ರೀಂ ಧುಂ ಜ್ವಲ ಜಲ ಶೂಲಿನಿ ದುರ್ಗ ಸರ್ವದುಷ್ಟಗ್ರಹ ದೋಷಾನ್ ನಿವಾರಯ ಹುಂ ಫಟ್ ಸ್ವಾಹ. ಇದು ಮಂತ್ರ. ತಂತ್ರ ಗೋಧಿನ ಒಂದು ತಟ್ಟೆಲೋ ಪಾತ್ರೆಲೋ ಎಲ್ಲೋ ಇಟ್ಕೊಂಡು ಅದಕ್ಕೆ ದಕ್ಷಿಣೆ ಇಟ್ಟು 21 ಸಲ ಮಂತ್ರ ಹೇಳಿ ಅದಕ್ಕೆ ಪೂಜೆ ಮಾಡಿಬಿಟ್ಟು ಬಡವರಿಗೆ, ಅನಾಥ ವೃದ್ಧರಿಗೆ ದಾನ ಮಾಡಿದ್ರೆ ಎಲ್ಲ ದೋಷ ನಿವಾರ. ಮುದ್ರಾ ಮಂತ್ರ ಯಂತ್ರ ಇದು ತಂತ್ರ ಮಾಡಿದ್ರಿ. ಇದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಭಕ್ತಿಯಿಂದ ಓಂ ಶೂಲಿನಿ ದುರ್ಗಾಯೈ ನಮಃ, ಓಂ ಶೂಲಿನಿ ದುರ್ಗಾಯೈ ನಮಃ, ಓಂ ಶೂಲಿನಿ ದುರ್ಗಾಯೈ ನಮಃ,
ಓಂ ಶೂಲಿನಿ ದುರ್ಗಾಯೈ ನಮಃ ಅಂದಾಗ ಪಿತೃಶಾಪ ಹೋಯ್ತು, ಪೀನಲ್ ಗ್ಲ್ಯಾಂಡ್ ಆ್ಯಕ್ಟಿವ್ ಆಗುತ್ತೆ, ಅತಿಯಾದ ಹಾರ್ಮೋನ್ಸ್ ಪ್ರೊಡಕ್ಷನ್ ಆಗುತ್ತೆ, ಎಲ್ಲ ಏಕಕಾಲದಲ್ಲೇ ಒಂದೇ ಒಂದು ಶೂಲಿನಿ ದುರ್ಗಿ ಇಷ್ಟೆಲ್ಲ ನಿವಾರಣೆ ಮಾಡ್ತಾಳೆ ಅಂದರೆ ನಾವು ಯಾಕೆ ಮಾಡಬಾರ್ದು? ಅದರಿಂದ ಈ ಒಂದು ಪ್ರಥಮ ರಾತ್ರಿ ಶೂಲಿನಿ ದುರ್ಗಿಯನ್ನು ನೀವು ಜಪ ಮಾಡಿದ್ದೇ ಆದರೆ ಖಂಡಿತ ನಿಮಗೆ ಈ ವರ್ಷ ಬಂಪರ್ ಡ್ರಾ. ಈ ವರ್ಷ ಎಲ್ರಿಗೂ ಲಾಸು, ಕೊರೋನಾ ಬಂದುಬಿಟ್ಟಿರೋದ್ರಿಂದ ಇವತ್ತಿನ ರಾತ್ರಿ ನೀವು ಜಪ ಮಾಡಿರೋದ್ರೆ ಮುಂಬರುವ 2021ವರೆಗೂ ನಿಮಗೆ ಅದೃಷ್ಟ ಭಾಳ ಚೆನ್ನಾಗಿ ಪ್ರಾಪ್ತಿಯಾಗುತ್ತೆ. ಯಾಕೆಂದರೆ ಅಷ್ಟು ಪವರ್ಫುಲ್ ಇದೆ ಈ ಒಂದು ಏನು ದುರ್ಗೆ ಮಂತ್ರಶಕ್ತಿ, ದಾನ, ತಂತ್ರ. ಎಲ್ಲರೂ ಇವತ್ತು ಮಾಡಿ ನಿಮ್ಮ ಜಾತಕ ತೊಗೊಂಡು ಅಲ್ಲಿ ಸುತ್ತೋದು ಬೇಡ, ಅದು ಇದು ಅಂತ ಹೇಳಿ ಏನು ಇನ್ವೆಸ್ಟ್ ಮಾಡೋದು ಬೇಡ. ಈ ಮಂತ್ರ ಹೇಳಿ ತಂತ್ರ ಹೇಳಿ ಮಾಡಿ ನೀವು ಭಾಳಷ್ಟು ಚೆನ್ನಾಗಿ ಇಂಪ್ರೂವ್ ಆಗ್ತೀರಾ. ಅದರಿಂದ ನನ್ನ ಆಸೆ ಏನು ಗೊತ್ತಾ, ನವರಾತ್ರಿಲಾದ್ರೂ ಈ ಮಂತ್ರ ಸಿದ್ಧಿ ಮಾಡ್ಕೊಳ್ಳಿ. ಮನೆಗೊಬ್ಬ ಮಾಂತ್ರಿಕನಾಗಬೇಕು, ಮನೆಗೊಬ್ಬ ತಂತ್ರ ವಿದ್ಯೆ ಕಲಿತು ತಾಂತ್ರಿಕನಾಗಬೇಕು, ಮನೆಯೊಬ್ಬ ಯಂತ್ರ ಬರೆಯೋದು ಕಲಿತು ಯಾಂತ್ರಿಕನಾಗಬೇಕು, ಇದಕ್ಕಿಂತ ಹೆಚ್ಚಾಗಿ ಸ್ವಯಂ ವೇದ್ಯ ಆಗಬೇಕು. ಇದಕ್ಕೆ ಪ್ರಾರ್ಥನೆ ಮಾಡಿ ನೀವು, ದೇವಿ ಇವೆಲ್ಲವೂ ನನಗೆ ಸಿದ್ಧಿ ಮಾಡಮ್ಮ ಈ ಜನ್ಮದಲ್ಲಿ ಎಲ್ಲ ಕೊಡಮ್ಮ, ಮುಂದಿನ ಜನ್ಮದಲ್ಲಾದ್ರೂ ನನಗೆ ಅದು ಪ್ರಯೋಜನ ಆಗಲಿ, ಈ ಜನ್ಮದಲ್ಲಿ ಅದು ಕಲಿಕೆ ಅಭ್ಯಾಸ ಎಲ್ಲವನ್ನು ಪ್ರಾರ್ಥನೆ ಮಾಡ್ತಾ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ. ನಾನು ಕೂಡ ನಿಮ್ಮೆಲ್ಲರ ಪರವಾಗಿ ಸಮಸ್ತ ಎಲ್ಲ ನಮ್ಮ ಸಿರಿಕರ್ಣ ವೀಕ್ಷಕ ಬಾಂಧವರಿಗೆ ಈ ಪ್ರಥಮ ರಾತ್ರಿ ಆ ಶೂಲಿನಿ ದುರ್ಗಾ ಆಯುಷ್ಯು, ಆರೋಗ್ಯ, ಸುಖ, ಶಾಂತಿ ಈ ಒಂದು ಸಂದರ್ಭದಲ್ಲಿ ಪ್ರಾಪ್ತಿ ಮಾಡಲಿ ಅಂತ ಕೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳೆ ಬೆಳಗ್ಗೆ 8ರಿಂದ 9 ಗಂಟೆ ತನಕ ಎರಡನೇ ದುರ್ಗಿಯ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಸಾಯಿರಾಮ್.